ಮುಂದಿನ ಮಾಹಿತಿ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಡಾಕ್ಟರ್ ಕೆ ರಾಘವೇಂದ್ರ ಭಟ್, ಪ್ರಾದೇಶಿಕ ಪ್ರಾಯೋಜಕರು, ಯುನಿಸೆಫ್ ಮಕ್ಕಳ ಸಂರಕ್ಷಣೆ ಯೋಜನೆ, ಜಿಲ್ಲಾಧಿಕಾರಿಗಳ ಕಚೇರಿ, ಕೊಪ್ಪಳ. ಇವರು ನಾನು ವೇದಿಕೆಗೆ ವಿನಮ್ರವಾಗಿ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಇವಾಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಇಷ್ಟು ಹೊತ್ತು ತಮ್ಮ ಸಮಯವನ್ನು ನಮ್ಮ ಜೊತೆಗೆ ವಿಶೇಷ ಮಕ್ಕಳ ಸಂತೋಷವನ್ನು ಅನುಭವಿಸೋಕ್ಕೆ ಸಹಾಯ ಮಾಡಿದಂಥ ಮಿತ್ರರಾದ ದೀಕ್ಷಿತ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಇವತ್ತಿನ ಅತಿಥಿ ಭಾಷಣಕಾರರಾದ ರಾಘವೇಂದ್ರ ಭಟ್ ಸರ್ ಅವರಿಗೊಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಹಲವಾರು ಯುವ ಮಿತ್ರರು ಈ ಕಾರ್ಯಕ್ರಮಗಳಿಗೆ ತಮ್ಮ ಸಮಯವನ್ನು ಮೀಸಲಿಟ್ಟು ನಮ್ಮ ಜೊತೆ ಕೈ ಜೋಡಿಸೋದೇ ಸಂತೋಷ. ಕಂಟಿನ್ಯೂ. ಇದೀಗ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಇವರ ಒಂದು ಸಣ್ಣ ಕಿರುಪರಿಚಯ. ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಅವರು ಮಕ್ಕಳ ಹಕ್ಕುಗಳು ಹಾಗೂ ಸಂರಕ್ಷಣಾ ಕ್ಷೇತ್ರದ ತಜ್ಞರಾಗಿದ್ದು, ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆಯಲ್ಲಿ ಪ್ರಾದೇಶಿಕ ಸಂಯೋಜಕರಾಗಿ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯದಲ್ಲಿ 1994ರಲ್ಲಿ MSW ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು, 2024ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿ ಮತ್ತು ಮಕ್ಕಳ ಹಕ್ಕುಗಳು ವಿಷಯದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಮನೆ ಕೆಲಸದಲ್ಲಿ ಹೆಣ್ಣು ಮಕ್ಕಳ ಬದುಕು, ಸವಾಲುಗಳು ಹಾಗೂ ಪರಿಹಾರಗಳು ಎಂಬ ವಿಷಯದ ಮೇಲೆ ಭಾರತದ ಏಕೈಕ ಪ್ರತಿನಿಧಿಯಾಗಿ ಪ್ರಬಂಧ ಮಂಡಿಸಿದ್ದಾರೆ. ಮಕ್ಕಳ ಹಕ್ಕುಗಳು ಸಂರಕ್ಷಣೆ ಮತ್ತು ಮಕ್ಕಳ ಕಾನೂನುಗಳ ಕುರಿತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಧಿಕಾರಿಗಳು, ಇಲಾಖೆ ಮತ್ತು ಸಂಸ್ಥೆಗಳಿಗೆ ತರಬೇತಿ ನೀಡಿದ ಅನುಭವ ಹೊಂದಿದ್ದಾರೆ. 1997ರಲ್ಲಿ ನರ್ಮದಾ ಬಚಾವ್ ಆಂದೋಲನದ ಭಾಗವಾಗಿ ಮಧ್ಯಪ್ರದೇಶದ ಬರ್ಗಿ ಅಣೆಕಟ್ಟು ಹೋರಾಟದಲ್ಲೂ ಪಾಲ್ಗೊಂಡಿದ್ದಾರೆ. ಕಳೆದ 31 ವರ್ಷಗಳಿಂದ ಮಕ್ಕಳು ಹಾಗೂ ಮಾನವ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಇಂದು ನಮಗೆ ಮಕ್ಕಳ ಹಕ್ಕಿನ ನೆಲೆಯಲ್ಲಿ ಮಕ್ಕಳೊಂದಿಗೆ ಇರುವುದು ಹೇಗೆ ಎಂಬ ವಿಷಯದ ಕುರಿತು ಮಾತನಾಡಲು ಇದ್ದಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಾನೀಗ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನಿಮಗಾಗಿ ಈ ವೇದಿಕೆ. ನಮಸ್ತೆ. ನಮಸ್ತೆ. ಹಿಂದೆ ನಮಸ್ತೆ. ಯಾರು ನಮಸ್ತೆ ಹೇಳ್ತಾ ಇಲ್ಲ. ನಮಸ್ಕಾರ. ಅಬ್ಬಾ, ಒಂದಷ್ಟು ಜನ ನಮಸ್ಕಾರ ಹೇಳಿದರು. ಕಾರ್ಯಕ್ರಮದ ಕೊನೆಯ ಐಟಮ್ ಹೀಗೆ ಇರುತ್ತೆ ಅಂತ ಗೊತ್ತಿದೆ. ಹಾಗಾಗಿ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಬೆಳಗಿನಿಂದ ನಾನು ಕಾರ್ಯಕ್ರಮವನ್ನು ಇಲ್ಲಿ ಭಾಗವಹಿಸಲಿಕ್ಕೋಸ್ಕರ ಬಂದವನು. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರ ಒಂದು ಕೋರಿಕೆ ಮೇಲೆಗೆ ಇಲ್ಲಿ ನೋಡಬೇಕು, ನಿಮ್ಮೊಟ್ಟಿಗೆ ಭಾಗವಹಿಸಬೇಕು ಅಂತ ಬಂದವನು. ಇಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ಮಾತು ಅಗತ್ಯ ಇಲ್ಲ ಅಂತಲೂ ಕೂಡ ಅನ್ನಿಸಿತು. ಅಲ್ಲಿ ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲವು ನಿಮಿಷಗಳು ಆಗ್ಬೋದಾ? ಸರಿನಾ? ಓಕೆ. ಭಾಳ ಪ್ರಮುಖವಾಗಿ ಈ ಆಟಿಸಮ್ ಸೊಸೈಟಿ ಉಡುಪಿ ಅನ್ನುವಂಥದ್ದು, ಆ್ಯಕ್ಚುಲಿ ನನಗೆ ಉಡುಪಿಯನ್ನು ತೆಗೆದು 4 ವರ್ಷ ಆಯಿತು. ಮುಂದಿನ ವರ್ಷ ಅದನ್ನು ಕರ್ನಾಟಕ ಅಂತ ಹಾಕಬೇಕಾ ಅಂತ ನನ್ನ ಒಂದು ಇಚ್ಛೆ ಮತ್ತು ಆ ದಿಕ್ಕಿನತ್ತ ಈ ಕಾರ್ಯಕ್ರಮ ಹೋಗಲಿ ಅಂತ ನನ್ನ ಒಂದು ಆಶಯ. ಅದಾಗಬೇಕಾಗಿದೆ. ಆ ಥರದ ಒಂದು ಚಿಹ್ನೆ ಮತ್ತು ಸಿಂಬಲ್ ಇವತ್ತು ನಾವು ಕಂಡಿದ್ದೀವಿ. ಇಲ್ಲಿ ಒಂದು ಬೆಂಗಳೂರಿನವರಿದ್ದಾರೆ, ಮೈಸೂರಿನವರಿದ್ದಾರೆ, ಕೊಪ್ಪಳದವರಿದ್ದಾರೆ, ಬೇರೆ ಬೇರೆ ಜಿಲ್ಲೆಯವರು ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಿಮ್ಮ ಜೊತೆಗೆ ಇದ್ದಾರೆ. ಹಾಗಾಗಿ ವಿರೂಪಾಕ್ಷ ಸರ್, ಮುಂದಿನ ದಿನಗಳಲ್ಲಿ ಇದು ಆಟಿಸಮ್ ಸೊಸೈಟಿ ಕರ್ನಾಟಕ ಆಗುವ ದಿಕ್ಕಿನತ್ತ ಸಾಗಲಿ ಅಂತ ನನ್ನ ಒಂದು ಬೇಡಿಕೆ. ಅದಾಗತ್ತೆ ಸದ್ಯದಲ್ಲೇ, ಮತ್ತು ಅದು ಇಂಡಿಯನೂ ಆಗಬೇಕು. ಅದಕ್ಕೆ ನೀವು ಈ ಸೊಸೈಟಿ ಒಂದು ಸಾಕ್ಷಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೊಂದು ಇದು ಸಾಕ್ಷಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಅದ್ಭುತ ಕಾರ್ಯಕ್ರಮ. ನಾನು ಇಂಥ ಮಕ್ಕಳು ಮತ್ತು ದೊಡ್ಡವರು, ಹಿರಿಯರು ಮತ್ತು ಸಂಘಟಕರ ಜೊತೆ ಪೂರ್ಣ ದಿನ ಭಾಗವಹಿಸಿದ್ದು ಫಸ್ಟ್ ಟೈಮ್. ಸೊ ಥ್ಯಾಂಕ್ಸ್ ಲಾಟ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಡಾಕ್ಟರ್ ಅವರಿಗೆ ನನ್ನ ಅಭಿನಂದನೆಗಳು. ನನಗೆ ಒಂದು ಖುಷಿ ಅನಿಸಿದ್ದೇನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಅವರು ಮಾತಾಡ್ತಾ ಮಧ್ಯದಲ್ಲಿ ಚೀಟಿ ಕೊಡುವ ಸಮಯ ಆಯಿತು ಅಂತ ನಿಲ್ಲಿಸಿ ಅಂತ ಚೀಟಿ ಕೊಡುವ ಕಾರ್ಯಕ್ರಮ ನನಗೆ ಮೊದಲೇ ಕೊಟ್ಟರು. ಅವರಲ್ಲಿ ಮೊದಲೇ ಕೊಟ್ಟರು 15 ನಿಮಿಷದಿಂದ ಜಾಸ್ತಿ ಮಾತಾಡಬೇಡ ಮಾರಾಯ ಅಂತೇಳಿ. ಹಾಗಾಗಿ ಇದು ಭಾಷಣವೂ ಅಲ್ಲ, ಮಾಹಿತಿಯೂ ಅಲ್ಲ, ಒಂದು ನಿಮ್ಮನ್ನು ಗುರುತಿಸುವ ಮತ್ತು ಗೌರವಿಸುವ ಕೆಲಸ.
ನಾನು ಒಂದಷ್ಟು ಹೇಳಬೇಕು ಅಂತ ಬಂದಿದ್ದೆ, ಅದರ ಪ್ರಯತ್ನ ಮಾಡ್ತೀನಿ. ಭಾಳ ಪ್ರಮುಖವಾಗಿ ನನಗೆ ಇಲ್ಲಿ ಅನ್ನಿಸಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಬೆಳಗ್ಗಿನಿಂದ ಒಂದು ಶಬ್ದಗಳನ್ನು ನಾವು ಬಳಸ್ತಾ ಇದ್ದೀವಿ, ಆ ಶಬ್ದವನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ದಿವ್ಯಾಂಗರು, ವಿಶೇಷ ಚೇತನರು, ಪುಣ್ಯಕ್ಕೆ ಅಂಗವಿಕಲ ಅಂತ ಬರಲಿಲ್ಲ, ಅದೊಂದು ಥ್ಯಾಂಕ್ಸ್ ಲಾಟ್. ಆ ಶಬ್ದ ಬದಲಾವಣೆ ಆಗಿದೆ, ಆ ಟರ್ಮಿನಾಲಜಿಯನ್ನು ಚೇಂಜ್ ಮಾಡಬೇಕು. ಇದನ್ನು ನಾವು ವಿಶೇಷ ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ಮತ್ತು ಮಕ್ಕಳು ಅಂತೇಳಿ ಭಾರತ ಸರ್ಕಾರ ಆಲ್ರೆಡಿ ಹೇಳಿದೆ. ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ಅಥವಾ ವಿಶೇಷ ಸಾಮರ್ಥ್ಯವುಳ್ಳಗಳು, ನನಗೆ ಮತ್ತು ನಾವು ಬೇರೆ ಇಲ್ಲಿ ಯಾರು ಇದ್ದಾರೆ ಅವರಿಗೆ ಇಲ್ಲದ ಒಂದು ವಿಶೇಷ ಸಾಮರ್ಥ್ಯ ಅವರಲ್ಲಿದೆ, ಅದನ್ನು ಗುರುತಿಸಿ ಪ್ಲೀಸ್. ದಟ್ಸ್ ಆಲ್. ಆ ಗುರುತಿಸುವ ಕೆಲಸ ಆಗಬೇಕಲ್ವ, ಅದನ್ನು ಆಟಿಸಮ್ ಸೊಸೈಟಿ ಮಾಡಿದೆ. ಹಾಗಾಗಿ ದಯವಿಟ್ಟು ವಿಶೇಷ ಸಾಮರ್ಥ್ಯವುಳ್ಳ, ನನ್ನಲ್ಲಿ ಮತ್ತು ನನಗಿಲ್ಲಿ ಕೆಲವು ಕಲಾವಿದರನ್ನು ನೋಡಿದಾಗ ಅವರ ಕೆಪ್ಯಾಸಿಟಿ, ಸ್ಟೇಜ್ ಫಿಯರು, ಧನುಷ್ ಅಂತ ಇದ್ದ, ಅನುರಾಗ್, ಅವರ ನನಗಿಲ್ಲಿ ನಿಲ್ಲುವಾಗಿ ಇನ್ನೊಂದು ಅರ್ಧ ಗಂಟೆ ತುಂಬ ಜನ ಇದ್ದದ್ದು ಒಳ್ಳೇದಾಯಿತು, ನೀವು ಕೊನೆಗೆ ಕೊಟ್ಟಿದ್ದು. ಯಾಕಂದರೆ ಜನ ಕಡಿಮೆ ಇದ್ದರು, ಸ್ವಲ್ಪ ಕೈಕಾಲು ನಡುಗ್ತಿತ್ತೋ ಏನೋ, ಅವರಿಗೆ ನಡುಗಲ್ಲೇ ಇಲ್ಲ. ಅವನು ಗಟ್ಟಿಯಾಗಿ ಇನ್ನೊಂದು ಹಾಡು ಹಾಕೊಳ್ಳೋರಿಗೆ ನಾನು ಹೋಗಲ್ಲ ಅಂತ ಗಟ್ಟಿ ನಿಂತ್ಬಿಟ್ಟಿದ್ದ. ಅವನು ಏನು ಕೆಪ್ಯಾಸಿಟಿ ರೀ, ಇದನ್ನು ನಾವು ಗುರುತಿಸ್ಲಿಕ್ಕೆ ಆಗಲಿಲ್ವೇ? ಭಾಳ ಬೇಸರ. ಗುರುತಿಸಬೇಕು. ಅದಕ್ಕೋಸ್ಕರನೇ ಅವರಿಗೆ ವಿಶೇಷ ಟರ್ಮಿನಾಲಜಿಯನ್ನು ಕೊಟ್ಟಿದ್ದೀವಿ. ಅದೇನು ಅಂತ ಹೇಳಿದ್ರೆ, ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ನಮಗೆ ನಿಮಗೆ ಇಲ್ಲದವರಿಗೆ ಇದೆ, ಹಾಗೆಯೇ ಗುರುತಿಸಿ. ನಂಬರ್ 1. ನಂಬರ್ 2, ಬಹಳ ಮುಖ್ಯವಾಗಿ ಇಲ್ಲಿ ನಾನು ಕೆಲವೇ ಆಡಿಯನ್ಸ್ ಇದ್ದಾರೆ ಅಂಥೇಳಿ ಸಣ್ಣದು ಮಾಡೋದು ದೊಡ್ಡದು ಮಾಡೋದು ಆ ಪ್ರಯತ್ನವನ್ನು ಮಾಡೋದಿಲ್ಲ, ಇರೋ ವಿಚಾರವನ್ನು ಹೇಳ್ತೀನಿ. ನಮಗೆಲ್ಲರಿಗೂ ಮಕ್ಕಳ ಇವೆಲ್ಲವೂ ಕೂಡ ನಾನು ಮಕ್ಕಳ ನೆಲೆಯಲ್ಲಿ ಸ್ವಲ್ಪ ಮಾತಾಡ್ತೀನಿ, ಹಾಗೆ ದೊಡ್ಡವರು ಇದ್ದಾರೆ. ಸೊ ಅದು ಬೆಳಿಗ್ಗೆ ಒಂದು ಆ ಮಾತು ಬಂತು, ಅದು ನನಗೆ ಇಷ್ಟ ಆಯಿತು. ಎಲ್ಲ ದೊಡ್ಡವರಾಗಲಿಕ್ಕೆ ಬೇಸ್ ಫೌಂಡೇಶನ್ನು ಸಣ್ಣವರಾಗಿದ್ದಾಗ ಏನು ಅಂತೇಳಿ, ನೀವು ಮುಂದಕ್ಕೋಸ್ಕರ, ಮುಂದೆ ಅವನ ಫ್ಯೂಚರಿಗೋಸ್ಕರ ನಾವು ರೆಡಿ ಮಾಡಬೇಕು, ಮುಂದೆ ಫ್ಯೂಚರಿಗೋಸ್ಕರ ರೆಡಿ ಮಾಡಬೇಕು. ಮುಂದೆ ಫ್ಯೂಚರದ ಅಪ್ರಸ್ತುತ ಹೇಗಿದೆ ಅಂತ ಗೊತ್ತಿಲ್ಲ ನಮಗೆ. ಈಗ ಏನು ಅಂತ ತೀರ್ಮಾನ ಮಾಡಿ. ಮಕ್ಕಳು ಈಗ ಏನು ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆದರೆ ಮುಂದಿನ ಭವಿಷ್ಯವನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ. ಈಗ ಏನು ಅಂತ ಆಗಬೇಕಲ್ವಾ? ಆ ಈಗ ಏನು ಅಂತನ್ನುವಂಥದ್ದನ್ನೇ ಮಕ್ಕಳು ಅಂತೇಳಿ ಸ್ವೀಕಾರ ಮಾಡೋದು, ಆಮೇಲೆ ದೊಡ್ಡವರು ಬರುತ್ತೆ. ಹಾಗಾಗಿ ಮಕ್ಕಳ ಕಾರ್ಯಕ್ರಮ ಎಲ್ಲಾರು ಬಂದಾಗ ಸಾಮಾನ್ಯವಾಗಿ ನನಗೊಂದು ಆಶ್ಚರ್ಯ ಅನ್ನಿಸ್ತದೆ. ಭಾಳ ಮುಖ್ಯವಾಗಿ ಇವತ್ತಿಲ್ಲಿ ಬರಲಿಲ್ಲ ಅದು, ಯಾಕಂದರೆ ಎಲ್ಲರ ಕಾರ್ಯಕ್ರಮ ಆದ ಕಾರಣ ಅದು ಆ ಶಬ್ದ ಬರಲಿಲ್ಲ. ನಮಗೆಲ್ಲರಿಗೊಂದು ಸಣ್ಣ ತಪ್ಪು ಕಲ್ಪನೆ ಇದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಲ್ಲಿ, ಹಿಂದೆ ಮೇಡಮ್ ಮಕ್ಕಳೇ ಸೆಲ್ಫಿ ಆಮೇಲೆ ತೆಗೆಯೋಣ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೋಡಿ, ಹಿಂಗೆ ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇಲ್ಲಿಂದ ಸ್ಟಾರ್ಟ್ ಆಗಬೇಕಾಗತ್ತೆ. ಚೈಲ್ಡ್ ರೈಟ್ಸ್, ಹ್ಯೂಮನ್ ರೈಟ್ಸನ್ನು ಗುರುತಿಸುವ ಒಂದು ಗುಣ. ಸಂವಿಧಾನದ ಪ್ರಕಾರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳುವಂಥದ್ದೇ ಸಂವಿಧಾನದ ಉಲ್ಲಂಘನೆ ಮತ್ತು ಕಾನೂನಿನ ಪ್ರಕಾರ ಅಪರಾಧ. ಇಟ್ ಈಸ್ ಎನ್ ಎ ವಯಲೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಥವ್ರು ನಾವು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ಬಿಟ್ಟುವಲ್ಲ ಸರ್, ಈ ಸ್ಟೇಜಲ್ಲಿ ನಿಂತ್ಕೊಂಡು ಎಂಥ ದೊಡ್ಡ ತಪ್ಪು ಮಾಡಿದ್ದೀವಿ. ಇಲ್ಲಿಂದ ಪ್ರಾರಂಭ ಆಗಿದೆ ವಯಲೇಷನ್. ಹಾಗಾಗಿ ಹಕ್ಕಿನ ನೆಲೆಯಲ್ಲಿ ನಾವು ಮಾತಾಡಬೇಕಾಗತ್ತೆ. ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಮಹಿಳೆಯರಿರ್ಬೋದು, ಲೇಬರ್ ಇರ್ಬೋದು. ಆ ಹಕ್ಕಿನ ನೆಲೆಯಲ್ಲಿ ನಾನು ಮಕ್ಕಳು ಅಂತ ಒಂದು ಸಣ್ಣಕ್ಕೆ ಗುರುತಿಸಿದ್ದೀನಿ ಅಷ್ಟೇ. ಹಾಗಾಗಿ ದಯವಿಟ್ಟು ಇಲ್ಲಿಂದ ಶುರು ಮಾಡೋಣ. ಸಣ್ಣ ಬದಲಾವಣೆಗೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿಯಾಗಬೇಕು. ಸಣ್ಣ ಬದಲಾವಣೆಗೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿ ಆಗಬೇಕು. ಅದಕ್ಕೆ ನೀವು ಕಾರಣರಾಗಬೇಕು. ನೀವು ಅದಕ್ಕೆ ಕಾರಣರಾಗೋದುಂಟಲ್ಲ, ಅದು ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತದೆ. ಎಲ್ಲಿಂದ? ನಮ್ಮ ಯೋಚನೆಯನ್ನು ಬದಲಾವಣೆ ಮಾಡೋದರಿಂದ. ಹೇಗೆ ಅಂತ ಹೇಳಿದರೆ, ಭಾಳ ಮುಖ್ಯವಾಗಿ ಇಂದಿನ ಮಕ್ಕಳೇ ಇನ್ನು ಮುಂದೆ ನಾವು ಏನು ಹೇಳಬೇಕು? ಏನು ಹೇಳೋಣ? ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಯಾವ ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಹೊಟ್ಟೆಯಲ್ಲಿ ಕನ್ಸೀವ್ ಆದಾಗಲೇ ಈ ದೇಶದ ಮತ್ತು ರಾಷ್ಟ್ರದ ನಾಗರಿಕತ್ವವನ್ನು ಪಡೆದಾಗೋಗಿದೆ. ಯಾಕೆ ಅಂತ ಹೇಳಿದರೆ, ಕನ್ಸೀವ್ ಆದ ತಕ್ಷಣ ಗರ್ಭದಲ್ಲಿ ಒಂದು ಮಗು ಕನ್ಸೀವ್ ಆದ ತಕ್ಷಣ ಮಗುವಿಗೊಂದು ಕಾರ್ಡ್ ಕೊಡ್ತೀವಲ್ಲ ಸರ್, ಏನದು? ತಾಯಿ ಕಾರ್ಡ್. ಸರ್ ನೀವೊಂದು DH ಆಫೀಸಲ್ಲಿ ಹೋಗಿ ಕೇಳಿ ಸರ್, ಒಂದು ತಾಯಿ ಕಾರ್ಡ್ ಕೊಡಿ ಅಂತ. ನಿಮಗೆ ಕೊಡ್ತಾರಾ? ಕೇಳಿ. ಒಂದು 10,000 ಕೊಡ್ತೀನಿ ಅಂತೇಳಿ ಟೇಬಲ್ ಅಡಿಯಿಂದ ಕೊಡ್ತಾರ? ನಿಮಗೆ ಸಾಧ್ಯವೇ ಇಲ್ಲ. ಹಾಗಾದರೆ ಆ ತಾಯಿಗೆ ಆ ಕಾರ್ಡು ಕೊಡುವುದರ ಹಿಂದಿನ ಉದ್ದೇಶ
ನನ್ನ ದೇಶದ ರಾಷ್ಟ್ರದ ಒಂದು ಪ್ರಜೆ ಮಗ ಬರ್ತಾ ಇದ್ದೇನೆ ಅಂತೇಳಿ ಅವನ್ನ ಗುರುತಿಸುವ ಕೆಲಸ. ಅಂಥ ಮಕ್ಕಳನ್ನು ನಾಳಿನ ಪ್ರಜೆಗಳು ಅಂತ ಹೇಳ್ಬಿಟ್ರಲ್ಲ ಸರ್ ನೀವು, ಎಂಥ ದೊಡ್ಡ ಅಪರಾಧವನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ 1996 ಡಿಸೆಂಬರ್ 10 ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋಸ್ ಸಿಟಿಸನ್, ಸಚ್ ವರ್ಡ್ ಶುಡ್ ನಾಟ್ ಬಿ ಸ್ಪೆಲ್ಡ್ ಔಟ್ ಪಬ್ಲಿಕಲಿ, ಇಟ್ ಈಸ್ ಎ ವಯಲೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ ಚೈಲ್ಡ್ ರಿಲೇಟೆಡ್ ಲಾಸ್. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗುವುದಾದರೆ ಇವತ್ತು ಏನು ಮರದ ತುಂಡ ಮಾಂಸದ ಮುದ್ದೆನ? ನೋ, ದ ರೈಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಹಾಗಾಗಿ ಮಗುವನ್ನು ಇಲ್ಲಿ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ರೈಟ್ಸ್ ಪರ್ಸ್ಪೆಕ್ಟಿವಿಂದ ನೋಡೋದು. ರೈಟ್ಸ್ ಪರ್ಸ್ಪೆಕ್ಟಿವ್ ಅಂದರೆ ಏನು ಅಂತ ಬರ್ತೀನಿ, 2 ನಿಮಿಷ ಸಮಯ ಕೊಡಿ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲ ಏನು ಹೇಳೋಣ? ಮಕ್ಕಳೇ, ಇಂದಿನ ಮಕ್ಕಳೇ, ಇಂದಿನ ಪ್ರಜೆಗಳು. ಬೆಳಗಾಮನಲ್ಲಿ ಹೈಕೋರ್ಟಿನ 3 ಜನ ಜಡ್ಜಸ್ನ ಭಾಷಣವನ್ನು ನಾವು ನಿಲ್ಲಿಸಿದೆವು. ಅವರು 3 ಸಲ ಪೋಡಿಯಮಲ್ಲಿ ನಿಂತು ಹೇಳಿದ್ರು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ನೀವು ಮಕ್ಕಳನ್ನೆಲ್ಲ ನಮಗೇನು ಮಾಡೋದು ಅಂತ ಗೊತ್ತಾಗಿಲ್ಲ, ಕರ್ಕೊಂಡೆವು. 2ನೇ ಸಲ ಮುಂದೆ ತಡ್ಕೊಳ್ಳೆ ಸರ್, ತಾವು ತಪ್ಪು ಹೇಳ್ತಾ ಇದ್ದೀರಿ, ಏನಾಯಿತು? ಅಲ್ಲಿಗೆ ನನ್ನ ಕಾರ್ಯಕ್ರಮ ಭಾಷಣವನ್ನು ಮುಗಿಸಿ ಹೋಗ್ತೇನೆ ಅಂತ ಕೂತರು. ಏನಾಯಿತು ಅಂತ ಕೇಳಿ, ಸರ್ ನೀವು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಮಾತಾಡಿದ್ದೀರಿ. ನಿಮಗೆ ಯಾರಾದರೂ ಚರ್ಚೆ ಮಾಡಲಿಕ್ಕೆ ಬಂದರೆ, ಜಗಳ ಮಾಡಲಿಕ್ಕೆ ಬಂದರೆ ಸಂವಿಧಾನವನ್ನು ತೋರಿಸಿ ಅವರಿಗೆ. ಸಂವಿಧಾನದ ಭಾಗ 2 ನಾಗರಿಕತ್ವ ಕಲಂ 5ರಲ್ಲಿ ನಾಗರಿಕ ತಕ್ಕದ್ದು ಅಂತ ಹೇಳಿದೆ. ಅಂಥ ಮಕ್ಕಳನ್ನು ನಾಳಿನ ಪ್ರಜೆಗಳು ಅಂತ ಹೇಳಿದ್ವಲ್ಲ. ಇಲ್ಲಿಂದ ಪ್ರಾರಂಭ ಆಗುತ್ತೆ ಹಕ್ಕಿನ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಡುವ ಕೆಲಸ, ಇನ್ಕ್ಲೂಡಿಂಗ್ ವಿಶೇಷ ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ಮತ್ತು ಮಕ್ಕಳು. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗಾದರೆ ಹಕ್ಕು ಅಂದರೆ ಏನು? ಹಕ್ಕು ಅಂತೇಳಿದರೆ ಹೆಚ್ಚಿನವರು ತಪ್ಪರ್ಥೈಸ್ಕೊಂಡಿದ್ದೀರಿ. ಸಂವಿಧಾನದಲ್ಲಿರೋದು ಯಾವುದೋ ಒಬ್ಬರು ಕೊಡೋದು, DC-ನೋ SP-ನೋ ಇನ್ಯಾರೋ ಒಬ್ಬರು ಸರ್ಕಾರನೋ ಕಾನೂನು ಯಾರೋ ಕೊಡೋದು ಅಂತೇಳಿ, ಅದು ಕೊಡಲಿಕ್ಕಿರೋದಲ್ಲ, ಅದು ಅನುಭವಿಸಲಿಕ್ಕಿರೋದು. ಸರ್, ಇಲ್ಲಿ ಯಾರಾದರೂ ಉಡುಪಿ ಇಲ್ಲಿ ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಯಜಮಾನ್ರೆ ಒಂದು 2 kg ಪ್ರೀತಿ ಸಿಗುತ್ತಾ? ಒಂದು 2 kg ಪ್ರೀತಿ ಸಿಗುತ್ತಾ ಪುಟ್ಟ? ಎಲ್ಲಿಯಾರು ಸಿಗಲ್ಲ. ಮನರಂಜನೆ ಎಲ್ಲಿಯಾರು ಸಿಗುತ್ತಾ? ಪ್ರೀತಿ ಸಿಗುತ್ತಾ ಮೇಡಮ್ ಎಲ್ಲಿಯಾರು? ಒಂದು ಸ್ವಲ್ಪ. ಅದು ಸಿಗಲಿಕ್ಕೆ ಕೊಂಡುಕೊಳ್ಳುವ ವಸ್ತಲ್ಲ, ಅದು ಅನುಭವಿಸಲಿಕ್ಕೆ ಇರುವ ವಸ್ತು. ಅಲ್ಲಿಂದ ಹಕ್ಕಿನ ಪರಿಕಲ್ಪನೆ ಪ್ರಾರಂಭ ಆಗುತ್ತೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಹಕ್ಕು ಅಂತೇಳಿದರೆ ಕೊಡ ಮಾಡುವುದಲ್ಲ, ಅದು ಅನುಭವಿಸುವುದು. ಈಗ ಮಹಿಳೆಯರ ಹಕ್ಕುಗಳು ಎಲ್ಲರಿಗೂ ಸಮಾನ ಸ್ವತಂತ್ರ ಕೊಡಬೇಕು ಅಂತ ಇಲ್ಲಿ ನಿಂತು ಹೇಳಿದರೆ ನನ್ನಷ್ಟು ದೊಡ್ಡ ಯಾರೂ ಇಲ್ಲ. ಮಹಿಳೆಯರ ಹಕ್ಕು ಕೊಡಲಿಕ್ಕಿರೋದಲ್ಲ, ಅದು ಅನುಭವಿಸಲಿಕ್ಕೆ. ನಾನು ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡಬೇಕು ಅಂತ ನಾನೇನಾದ್ರು ಹೇಳಿದರೆ ನಾನೇನು ಜೋಬಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮ ಹಕ್ಕನ್ನು? ನೋ, ಸಾರಿ. ಹಾಗಾದರೆ ಏನು ಪ್ರಾರಂಭ ಆಗುತ್ತೆ? ಇಲ್ಲಿಂದ ಪ್ರಾರಂಭ ಆಗುತ್ತೆ ಸಂವಿಧಾನದ ಕಲಂ 5. ಹಾಗಾಗಿ ಹಕ್ಕು ಅಂದರೆ ಏನು ಅನ್ನುವಂಥದ್ದು 1 ನಿಮಿಷದ ಕಣ್ಣು ಹಾಕಿಸಿದಕ್ಕೆ ಸ್ವಲ್ಪ ಸಮಯ ಬೇಕು. ಆದರೆ ಸುಮ್ಮನೆ ಅದು ಮೂಲಭೂತ ಬಾಧ್ಯತೆ. ನಿಮ್ಮ ಇವತ್ತಿನ ವೇದಿಕೆಯಲ್ಲಿ ನಡೆದಂಥ ಬಾಧ್ಯತೆಗಳನ್ನು ಅವರು ಅನುಭವಿಸಿದ್ರು ನೋಡಿ, ಎಷ್ಟು ಚೆಂದ ಅನುಭವಿಸಿದ್ರು. ಅದಕ್ಕೆ ನೀವು ವೇದಿಕೆ ಕಲ್ಪಿಸಿಕೊಟ್ರೆ ಅದು ಮೂಲಭೂತ ಬಾಧ್ಯತೆ. ಅದು ಕೊಡಬೇಕು ಅವರಿಗೆ. ನಾವು ಕೊಡೋದಂದ್ರೆ ಏನು? ಚೀಲದಲ್ಲಿ ಕೊಡೋದಲ್ಲ, ಬ್ಯಾಗಲ್ಲಿ ಕೊಡೋದಲ್ಲ, ಅದು ಅನುಭವಿಸಲಿಕ್ಕಿರೋದು. 2ನೇದು ಅದು ಅತ್ಯಂತ ಅಗತ್ಯವಾದ್ದು, ನೆನಪಿಟ್ಕೊಳ್ಳಿ, ಅದು ಅಗತ್ಯವಾದ್ದು. 3ನೇದ್ದು ಬೇಕೇ ಬೇಕಾದ್ದು, ತಡೆಯಬಾರದು, ಕಸಿಯಬಾರದು, ದಿನನಿತ್ಯ ಬೇಕಾದ್ದು, ಪ್ರತಿ ಕ್ಷಣ ಅನುಭವಿಸಲಿಕ್ಕಿರೋದು. ಕೊನೆಯದಾಗಿ ಭಾಳ ಇಂಟ್ರೆಸ್ಟಿಂಗ್ ಸಾಮಾಜಿಕವಾದದ್ದು, ನೈತಿಕ ಸ್ವಾತಂತ್ರ್ಯದ ತತ್ವದ ಅಡಿಯಲ್ಲಿ ಅನುಭವಿಸಬೇಕಾದ ಅಂಶಗಳನ್ನು ಹಕ್ಕು ಅಂತ ಕರಿತೀವಿ. ಈ ಥರ ಕೊಟ್ಟರೆ ಆಗೋದಿಲ್ಲ. ಹಾಗಾದರೆ ಕೊಟ್ಟಿದ್ದೀವಿ ಅಂತೇಳಿ, ಉದಾಹರಣೆ RT ಶಿಕ್ಷಣದ ಹಕ್ಕು ಕೊಟ್ಟಿದ್ದೀವಿ. ಶಿಕ್ಷಣದ ಹಕ್ಕು ಕೊಡಲಿಕ್ಕೆ ಅದು ನೀವು ಅಲ್ಲೋಗಿ ಅರ್ಜಿಯಾಗಿ ಕೊಟ್ಟರೆ ಅದು ಹಕ್ಕಲ್ಲ, ಅದಕ್ಕೆ ಲಿಮಿಟೇಷನ್ಸ್ ಇದೆ. ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಉದಾಹರಣೆಗೆ ನಾವಿಲ್ಲೀಗ ಯಾರಾದರೊಬ್ಬರು ನಾವಿಲ್ಲಿ ಕೇಳೋಣ, ಸರ್ ನಿಮಗೆ ಆತ್ಮೀಯವಾಗಿ ಮದುವೆ ಆದಮೇಲೆ ಹೆಂಡತಿಯನ್ನು ಎಷ್ಟು ಪ್ರೀತಿಸಬೇಕು ಅಂತೇಳಿ DC ಹತ್ರ ಕೇಳಲಿಕ್ಕುಂಟ ಸರ್? ಮದುವೆ ಆದಮೇಲೆ ಹೆಂಡತಿಯನ್ನು ಎಷ್ಟು ಪ್ರೀತಿಸಬೇಕು ಅಂತ DC ಒಂದು ಲೆಟರ್ ಕೊಡ್ತಾರೆ ನಿಮಗೆ. ಇಷ್ಟೇ ಪ್ರೀತಿಸಬೇಕು, ಜಾಸ್ತಿ ಪ್ರೀತಿಸೋಂಗಿಲ್ಲ ಅಂತ. ಮಕ್ಕಳು ಹುಟ್ಟಿದ ಮೇಲೆ ಎಷ್ಟು ಅದನ್ನು ಲೆಕ್ಕ ಉಂಟು ಅದಕ್ಕೆ? ನಾವು ಯಾವುದು ಅಪರಿಮಿತವಾದ್ದು ಇನ್ಫಿನಿಯೇಟ್ ಅನ್ನಿಸಿದ್ದು ಹಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸಂವಿಧಾನದಲ್ಲಿ ಕೊಟ್ಟಿರತಕ್ಕಂಥ ಮೂಲಭೂತ ಹಕ್ಕುಗಳು ಹಕ್ಕಲ್ಲ, ಅದು ಮೂಲಭೂತ ಹಕ್ಕುಗಳು, ಅದಕ್ಕೆ ಲಿಮಿಟೇಷನ್ಸ್ ಇದೆ. ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕುಗಳು ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಪ್ರೊಟೆಕ್ಷನನ್ನು ಕೊಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಿಮ್ಮಲ್ಲಿ ಆಲ್ರೆಡಿ ಒಂದು ಹಕ್ಕಿದೆ, ಅದನ್ನು ಅನುಭವಿಸಲಿಕ್ಕೆ ಸಂವಿಧಾನದ 12ರಿಂದ 35 ಹಕ್ಕುಗಳ ಮೂಲಭೂತ ಹಕ್ಕುಗಳು ಪ್ರೊವಿಷನ್ ಬಿಟ್ಟು ಎಂಜಾಯ್ ಯುವರ್ ರೈಟ್ಸ್ ಅಂತೇಳಿದೆ. ಅದಕ್ಕೆ ಈ ವೇದಿಕೆ ರೆಡಿ ಆಗಬೇಕು. ಹಾಗಾಗಿ ಹಕ್ಕು ತುಂಬ ಪರಿಭಾಷೆ ಇದೆ. ಇದು ಹಕ್ಕಲ್ಲ, ಇದು ಹಕ್ಕಲ್ಲ, ಅದು ಅನುಭವಿಸಲಿಕ್ಕೆ ಸಿಗದೇ ಇದ್ದರೆ ಪ್ರಯೋಜನ ಇಲ್ಲ. ಹಾಗಾಗಿ ಅನುಭವಿಸೋದು ಯಾವಾಗ ಅಂತ ಹೇಳಿದರೆ ಚೈಲ್ಡ್ಹುಡ್ಡಲ್ಲಿ ಅನುಭವಿಸಬೇಕು ಅನ್ನೋಂಥ. ಹಾಗಾಗಿ ಅದನ್ನು ಸೆಂಟೆನ್ಸಲ್ಲಿ ಈ ಥರ ಹೇಳ್ತಾರೆ,
ಇದು ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಅಷ್ಟೇ ಸ್ವಲ್ಪ ಚರ್ಚೆ ಮಾಡೋಣ ನಿಧಾನಕ್ಕೆ. ಸೊ ಈ ಥರ ದಿನನಿತ್ಯ ಅನುಭವಿಸಲಿಕ್ಕಿರುವ ಅಂಶಗಳನ್ನು ಹಕ್ಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮಕ್ಕಳು, ಅದು ಸ್ಪೆಷಲ್ ಸಾಮರ್ಥ್ಯವುಳ್ಳ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಅದನ್ನು ಅನುಭವಿಸುವ ವಾತಾವರಣವನ್ನು ಕಟ್ಟಿಕೊಟ್ಟಿದ್ದೀವ ಅಂತ ಹೇಳಿದ್ರು. ಹಾಗಾದರೆ ಕಟ್ಟಿಕೊಡುವ ಕೆಲಸ ಎಲ್ಲಿ? ದಯವಿಟ್ಟು ಅರ್ಥೈಸ್ಕೊಳ್ಳಿ, ಕುಟುಂಬದಲ್ಲಿ. ಹಾಗಾದರೆ ಮಗುವಿನ ಪ್ರಪ್ರಥಮ, ನಾನು ನೇರ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ, ಮಗುವಿನ ಪ್ರಪ್ರಥಮ ರೈಟ್ ಯಾವುದು? ಮಗುವಿನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೈಟ್, ದ ಟಾಪ್, ಯಾರಾದರೂ ಹೇಳ್ಬೋದಾ? ಯಾವುದು? ಬದುಕುವ ಎಲ್ಲಿ? ಬಸ್ ಸ್ಟ್ಯಾಂಡ? ನಮ್ಮ ಈಗ ಕೇಂದ್ರಗಳಿದ್ದಾವೆ, ಬಾಲಮಂದಿರಗಳು, ಕೇಂದ್ರಗಳು, ಶಾಲೆಗಳು, ಹಾಸ್ಟೆಲ್ಗಳು, ಎಕ್ಸ್ಪರ್ಟು, ಮೂಡಬಿದ್ರೆ, ಆಳ್ವಾಸ್, ಅದ? ನೋ, ಸಾರಿ. ಹಾಗಾದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೈಟ್ ಆಫ್ ದ ಚೈಲ್ಡ್, ಕರೆಕ್ಟ್, ಬದುಕುವ ಹಕ್ಕು. ಘನತೆಯಿಂದ ಕುಟುಂಬದೊಂದಿಗೆ ಬದುಕುವ ಹಕ್ಕು. ಒಮ್ಮೆ ಹೇಳೋಣವ, ಘನತೆಯೊಂದಿಗೆ ಯಾರೊಟ್ಟಿಗೆ ಬದುಕಬೇಕು? ಕುಟುಂಬದೊಂದಿಗೆ ಬದುಕನ್ನು ಹಕ್ಕಿಕೊಡೋದೇ ನಿಜವಾದಂಥ ಮಗುವಿನ ಪ್ರಪ್ರಥಮ. ಕುಟುಂಬ ಅಲ್ಟಿಮೇಟ್. ಅದೇನು? ಇಂಡಿಯಾ ಇಸ್ ದ ಓನ್ಲಿ ಒನ್ ಕಂಟ್ರಿ, ಫ್ಯಾಮಿಲಿ ಬೇಸ್ಡ್ ಕಂಟ್ರಿ. ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಇಡೀ ಜಗತ್ತಿನಲ್ಲೇ ಕೇಳಿಸ್ಕೊಳ್ಳಿ, ಇಡೀ ಜಗತ್ತಿನಲ್ಲೇ ಕುಟುಂಬ ಆಧಾರಿತ ಒಂದು ರಾಷ್ಟ್ರ ಇದ್ದರೆ ಅದು ಭಾರತ ಬಿಟ್ಟರೆ ಜಗತ್ತಿನ ಯಾವ ರಾಷ್ಟ್ರವೂ ಇಲ್ಲ. ಅದಕ್ಕೆ ಬೇರೆಯೇ ಐಡೆಂಟಿಟಿ ಇರೋದು, ನೆನಪಿರಲಿ ನಿಮಗೆ. ಉದಾಹರಣೆಗೆ ನಮ್ಮಲ್ಲಿ ಕುಟುಂಬಕ್ಕಿರುವತ್ತು ಪ್ರಾಮುಖ್ಯತೆ. ನಿಮಗೆ ಜಪಾನ್, ಚೀನಾ, ಅದು ವ್ಯಕ್ತಿ ಮತ್ತು ಫೈನಾನ್ಸ್ ಅಥವಾ ಬೇರೆ ಬೇರೆ ಬೇಸ್ಡ್ ಕಂಟ್ರಿಗಳು. ಬಟ್ ಇಂಡಿಯಾ ಇಸ್ ದ ಓನ್ಲಿ ಒನ್ ಕಂಟ್ರಿ, ಫ್ಯಾಮಿಲಿ ಬೇಸ್ಡ್ ಕಂಟ್ರಿ. ಹಾಗಾಗಿ ನಮಗೆ ಮಗು ಹಕ್ಕನ್ನು ಎಲ್ಲಿ ಅನುಭವಿಸಬೇಕು ಅಂದರೆ ಕುಟುಂಬದೊಂದಿಗೆ. ಕನಿಷ್ಠ ನಿಮ್ಮ ಅನಿಸಿನ ಒಂದು ಸ್ಟಡಿ ಪ್ರಕಾರ 16 ವರ್ಷ, ಕನಿಷ್ಠ 16 ವರ್ಷ ಕುಟುಂಬ ಇರಬೇಕಂತ. ಹಾಗಾಗಿ ಫ್ಯಾಮಿಲಿ ಇಸ್ ದ ಅಲ್ಟಿಮೇಟ್. ಇದನ್ನು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಇನ್ನು ಹಕ್ಕಿನ ಪರಿಭಾಷೆ ಅರ್ಥ ಆಗಿದೆ. ಈ ಹಕ್ಕನ್ನು ಮಾತಾಡಿದ್ದಲ್ಲಿ ಇದನ್ನು ಎತ್ತಿ ಹಿಡಿದದ್ದಕ್ಕೊಂದು ಸಣ್ಣ ಒಂದು ವ್ಯವಸ್ಥೆ ಆಗಿದೆ ನಮ್ಮ ದೇಶದಲ್ಲಿ. ಇವತ್ತು ಇಲ್ಲಿ ಪ್ರೆಸೆಂಟ್ ಮಾಡಿದ ಎಲ್ಲ ಮಕ್ಕಳು ಅನುಭವಿಸೋದಕ್ಕೆ ಕಾರಣವೂ ಕೂಡ ಇದು ಒಂದಾಗಿದೆ. ಇದು ದೊಡ್ಡ ಕಾನ್ಸೆಪ್ಟು, ಸುಮ್ಮನೆ ಹಾಕ್ತಾ ಇದ್ದೀನಿ. 89 ನವಂಬರಲ್ಲಿ ಆಯಿತು, ನಾವು 92 ಡಿಸೆಂಬರಲ್ಲಿ ಆಯಿತು. ಇದರಲ್ಲಿ ಇವತ್ತು ಸ್ಪೆಷಲ್ ಸಾಮರ್ಥ್ಯ ಇರುವ ಮಕ್ಕಳು ಮತ್ತು ವ್ಯಕ್ತಿಗಳನ್ನು ಗುರುತಿಸಿದಂಥ ಇಂಟರ್ನ್ಯಾಷನಲ್ ಒಂದು ಕನ್ವೆನ್ಷನ್ ಇದ್ದರೆ ಅದು UNCRC, ಅಂದರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ. 89 ನವಂಬರ್ 20 92 ನಂತರ ಈ ದೇಶದ ಸುಮಾರು, ಇನ್ಕ್ಲೂಡಿಂಗ್ PWD ಆ್ಯಕ್ಟ್ 2016 ಅಮೆಂಡೆಡ್ ಆಫ್ಟರ್ ದಿಸ್, 92 ಡಿಸೆಂಬರ್ 11 ನಾವು ಸೈನ್ ಮಾಡಿದ್ದೀವಿ. ಜಗತ್ತಿನ ಅತ್ಯಂತ ಹೆಚ್ಚಿನ ರಾಷ್ಟ್ರಗಳು ಸಹಿ ಮಾಡಿರುವ ಏಕೈಕ ಒಡಂಬಡಿಕೆ ಅಂತ ಹೇಳಿದರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ. ಹಾಗಾಗಿ ಯಾಕೆ ಅಂತೇಳಿದರೆ ಹಕ್ಕಿನ ನೆಲೆಯಲ್ಲಿ ಆದಂಥ ಒಂದು ಮತ್ತು ಹಕ್ಕಿಗೊಂದು ಪರಿಭಾಷೆಯನ್ನು ಕೊಟ್ಟಂಥ ಒಂದು ಒಡಂಬಡಿಕೆ. ಇದೊಂದು ಮಾಹಿತಿಗೋಸ್ಕರ ಅಷ್ಟೇ. ಇಲ್ಲಿ ದೊಡ್ಡ ಸಂಗತಿ ಇದೆ ಅದರಲ್ಲಿ, ಈಗ ಬೇಡ. ಅದರಲ್ಲಿ ಸುಮಾರು ಒಂದು 54 ಹಕ್ಕುಗಳು ಇದೆ ಅಂತ ಹೇಳುತ್ತೆ. ಅದರಲ್ಲೂ ಕೂಡ ನಾವು ಇವತ್ತು ವೇದಿಕೆಯಲ್ಲಿ ಏನು ದೊಡ್ಡವರು, ಮಕ್ಕಳು, ಮಹಿಳೆಯರೆಲ್ಲ ಪ್ರೆಸೆಂಟ್ ಮಾಡಿದರೆ ಅವರ ಬಗ್ಗೆನೂ ಕೂಡ ಈ 1 ರಿಂದ 42 ಒಳಗಡೆ ಮಾತಾಡಿದೆ. ಹಾಗಾದರೆ ಏನದು? ಬದುಕುವ ಹಕ್ಕುಗಳು ಅಂತ ಹೇಳಿದೆ. ಎಲ್ಲಿ? ಕುಟುಂಬದೊಂದಿಗೆ. ಅದರಲ್ಲಿ ಎಷ್ಟು ಚಂದ ಮಾತಾಡ್ತಾರೆ ಅಂತೇಳಿದರೆ, ಕುಟುಂಬದೊಂದಿಗೆ ಮಗು ಇರಬೇಕು, ಕುಟುಂಬ ಅಪಾಯಕಾರಿ ಇದ್ದರೆ ಕುಟುಂಬದಿಂದ ದೂರ ಮಾಡಿ ಕೊಡು ಅಂತ ಹೇಳಿದೆ. ಅಪಾಯ ಇದ್ದರೆ ಮಾತ್ರ. ಸೊ ಆ ಥರದ ಬದುಕು ಹಕ್ಕುಗಳು, ರಕ್ಷಣೆ ಹಕ್ಕುಗಳು, ಅವಕಾಶ ಮತ್ತು ವಿಕಾಸ ಒಂದು ಹಕ್ಕುಗಳು, ಇದೆಲ್ಲ ಹಕ್ಕಿನ ಪರಿಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಅದನ್ನು ಎಂಜಾಯ್ ಮಾಡಬೇಕು ಅಂತೇಳಿ. ಹಾಗಾದರೆ ಮಗು ಅಂದರೆ ಯಾರು ಅಂತೇಳಿ ಪ್ರಶ್ನೆ ಮಾಡಿದಾಗ ನಮಗೆ 18 ವರ್ಷ ಅಂತ ಬರುತ್ತೆ. 18 ವರ್ಷದ ಒಳಗಿನ ಎಲ್ಲ ಮನುಷ್ಯ ಜೀವಿಗಳನ್ನು ಮಕ್ಕಳು ಅಂತ ಕರೀತಾರೆ. 18 ವರ್ಷ ನೆನಪಿರಲಿ. ಈಗ ಇಲ್ಲಿ ಯಾರಾದರೂ ಒಬ್ಬರು ಕೇಳ್ಬೋದು, ಸರ್ 18 ವರ್ಷ ಯಾಕೆ ಇಟ್ಟಿದ್ದಾರೆ ಅಂಥೇಳಿ. 18 ವರ್ಷ ಇಡೋದಕ್ಕೆ ಏನು ಕಾರಣ ಇರ್ಬೋದು? ಓಕೆ, ತುಂಬ ಇದೆ. ಅದಕ್ಕೆ ಒಂದಷ್ಟು ಕಾರಣಗಳು, ಈ 5 ಅಂಶಗಳು ಡೆವಲಪ್ ಅದು ತುಂಬ ಸಮಯ ಇಲ್ಲ. ಈ 5 ಅಂಶಗಳನ್ನೇ 5 ಬೆರಳಿಗೆ ಹೇಳುತ್ತಾರೆ. ಸ್ವಲ್ಪ ಓದೋಣ. ಇದು ಯಾವ ಬೆರಳು? ಬೌದ್ಧಿಕ. ಇಲ್ಲಿ ಏನು ಹಾಕಿದ್ದೀನಿ? ಬೌದ್ಧಿಕ ಬೆಳವಣಿಗೆ. ಓಕೆ, ನೆಕ್ಸ್ಟ್ ಇದು ಯಾವ ಬೆರಳು? ಮಾನಸಿಕ ಬೆರಳು. ಇದು ದೈಹಿಕ ಬೆಳವಣಿಗೆ. ಇದು ಸಾಮಾಜಿಕ. ಇದು ಭಾಷೆ ಬೆಳವಣಿಗೆ. ಈ 5 ಇಲ್ಲಿ ಹೆಚ್ಚಿನವರು ಡಾಕ್ಟರ್ಗಳಿದ್ದಾರೆ. ಸಾರಿ ಇಫ್ ಐ ಆಮ್ ಡನ್ ಮಿಸ್ಟೇಕ್, ಯು ಕ್ಯಾನ್ ಕರೆಕ್ಟ್ ಮೀ. ನಿಮ್ಮ ಹಂಸಿನ ಸ್ಲೈಡ್ ಇದು, ನನ್ನದಲ್ಲ. ಒಬ್ಬ ಮನುಷ್ಯ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಬಂದ ಮೇಲೆ, ವ್ಯಕ್ತಿ ಬಂದ ಮೇಲೆ ಈ 5 ಅಂಶಗಳು 81% ಡೆವಲಪ್ ಆಗೋದು 18 ವರ್ಷದೊಳಗಡೆ ಮಾತ್ರ. ಇನ್ವರ್ಟೆಡ್ ಕೊಮ, ಅಂಡರ್ಲೈನ್, ಫುಲ್ ಸ್ಟಾಪ್.
ಈಗ ಸರ್ ಕೇಳ್ಬೋದು 18 ವರ್ಷದ ನಂತರ ನಮ್ಮದೇನು ಡೆವಲಪ್ ಆಗೋದಿಲ್ವಾ ಅಂತ. ಡೆವಲಪ್ ಆಗುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ಬಟ್ ಇಲ್ಲಿ ಲಿಮಿಟೇಷನ್ಸ್ ಇಲ್ಲ. ನೀವು ಎಷ್ಟು ಸ್ಪೇಸ್, ಎಷ್ಟು ಅವಕಾಶ ಅನುಭವಿಸಲಿಕ್ಕೆ ಕೊಡ್ತೀರೋ ಅಷ್ಟು ಮೇಲೆ ಹೋಗುತ್ತೆ. ಪ್ರತಿಯೊಂದು ಮಗುವಿನಲ್ಲೂ ವ್ಯಕ್ತಿಯಲ್ಲಿ ಇರುತ್ತೆ ಅನ್ನೋದಕ್ಕೆ ಇದು ಆಧಾರ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಡಾಕ್ಟರ್ಸ್ಗಳಿದ್ದಾರೆ, ಈ ಮೆದುಳಿನಲ್ಲಿ ಈ ಭಾಗದೆಲ್ಲ ಹಿಪೋಕ್ಯಾಂಪಸ್ ಅಂತ ಕರೀತಾರೆ. ಇದು 18 ವರ್ಷದೊಳಗಿರೋ ಎಲ್ಲವನ್ನ ಮೆಮೊರಿಗೆ ಸಂಬಂಧಪಟ್ಟ, ನರ್ವ್ಸ್ಗೆ ಸಂಬಂಧಪಟ್ಟಂಥ ಒಂದು ಭಾಗ. ದಯವಿಟ್ಟಾಗ 18 ವರ್ಷದ ಒಳಗಡೆ ನೆಗೆಟಿವ್ ಹೋಗೋದಾಗೆ ನೋಡಿಕೊಳ್ಳೋದು ಭಾಳ ಉಪಯುಕ್ತ ಮತ್ತು ಭಾಳ ಪ್ರಪ್ರಥಮ ಕೆಲಸ ಆಗಬೇಕು. ಯಾಕಂದರೆ ನಿಯೋಕಾರ್ಟೆಕ್ಸ್, ಫ್ರೀ ಫ್ರಂಟ್ ನಿಯೋಕಾರ್ಟೆಕ್ಸ್ ಇದಕ್ಕೆ ಕನೆಕ್ಟ್ ಮಾಡುತ್ತೆ. ಅದು ಯಾವುದು ಇದನ್ನು ಕನೆಕ್ಟ್ ಮಾಡ್ತಾ ಕೊಡುತ್ತೆ ನಮಗೆ. ಹಾಗಾಗಿ ಈ 5 ಅಂಶಗಳು ಅತ್ಯಂತ ಹೆಚ್ಚು ಡೆವಲಪ್ ಆಗಿ, ಸ್ಯಾಟ್ರೇಟ್ ಆಗಿ, ನಿಮ್ಮದು ವಿವೋ, ಸ್ಯಾಮ್ಸಂಗು, ಓಪೋ ಫೋನ್ ತಗೊಳ್ಳುವಾಗ ಯಾವುದು ಫಸ್ಟ್ ತಗೊಳ್ಳೋ, ಯಾವುದು ಕೇಳ್ತೀವಿ ನಾವು? ಫೋನ್ ತಗೊಳ್ಳುವಾಗ ಏನನ್ನು ಕೇಳೋದು? ಫೋನ್ ತಗೊಳ್ಳುವಾಗ ಕಂಪೆನಿ ಸಿಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಮ್ಮ ಪ್ರಶ್ನೆ ಏನಿರ್ತದೆ? ಎಷ್ಟು ಜಿ ಬಿ ರ್ಯಾಮು, ಎಷ್ಟು ಜಿ ಬಿ ಎಂಥದ್ದು ಸರ್ ಸ್ಟೋರೇಜ್, ಏನಕ್ಕೆ? ಬೇಡದ್ದೆಲ್ಲ ಸ್ಟೇವ್ ಮಾಡಿ ಇಟ್ಕೊಳ್ಳಿಕ್ಕೆ, ಮತ್ತು ರಾತ್ರಿ ಅದನ್ನು ನೋಡಿ ಕುಟುಂಬದಲ್ಲಿ ಸ್ವಲ್ಪ ಅವರ ಸಮಯವನ್ನು ಕಿತ್ಕೊಳ್ಳಿಕ್ಕೆ. ಆ ರ್ಯಾಮು ಮತ್ತು ಜಿ ಬಿ ಏನು ಮಾತಾಡಿದ್ದೀವಿ ಇದೆಲ್ಲ, ಆ ರೆಡಿ ಆಗೋದು 18 ವರ್ಷದೊಳಗಡೆ ಮಾತ್ರ. ಇದು 5 ಅಂಶಗಳು. ಇದೆಲ್ಲ ನಿಮಗೆ ಗೊತ್ತಿರ್ಬೋದು, ಎಲ್ಲ ಡಾಕ್ಟರ್ಸ್ಗಳಿದ್ದೀರಿ. ನೀವು ಕೇಳ್ಬೋದು, ಈಗ ಕೆಲವರಿಗೆ ಸರ್ ಕೇಳ್ಬೋದು, ಈ 5 ಯಾಕೆ ಸರ್, ಈ 5 ಬೆರಳಿಗೆ ಯಾಕೆ ಅಂತೇಳಿ. ಇದೊಂದು ನೆನಪಿರಲಿ ಅಂತ ಒಮ್ಮೆ ಹೇಳೋಣ. ಇದು ಯಾವ ಬೆಳವಣಿಗೆ? ಬೆಳವಣಿಗೆ ಅಂತಲೇ ಬಳಸಬೇಕು. ಇದು ಯಾವ ಬೆಳವಣಿಗೆ? ಬೌದ್ಧಿಕ ಬೆಳವಣಿಗೆ. ಇದು ಮಾನಸಿಕ, ಇದು ದೈಹಿಕ, ಇದು ಸಾಮಾಜಿಕ, ಭಾಷಾ ಸಾಮರ್ಥ್ಯ. ಇದು ನೆನಪಿಟ್ಟುಕೊಳ್ಳಿಕ್ಕೋಸ್ಕರ ಅಂತ ಅಲ್ಲ, ಇದಕ್ಕೊಂದು ಬೇರೆ ಹಿನ್ನೆಲೆ ಇದೆ. ಈ ಬೆರಳಿಗೂ ಕಾಲಿನ 2 ಹೆಬ್ಬೆಟ್ಟು ಬೆರಳು, ಈ ಕೈನ, ಈ ನರಕ್ಕೆ ಸಂಬಂಧ ಇದೆ. ಈಗ ಮೇಡಮ್ ಕೇಳ್ಬೋದು, ಏನು ಸಂಬಂಧ ಇದೆ ನಿನಗೇನು ಗೊತ್ತು, ನೀನೇನು ಮೆಷಿನ್ ಇಟ್ಟು ನೋಡಿದೆಯಾ ಅಂತೇಳಿ. ನಾನು ಮೆಷಿನ್ ಇಟ್ಟು ನೋಡಬೇಕಾಗಿಲ್ಲ. ಉದಾಹರಣೆಗೆ ನೀವೇ ನಿಮ್ಮ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಆಫ್ ಲಕ್ ಹೆಂಗೆ ಹೇಳ್ತೀರಿ? ಬೆಸ್ಟ್ ಆಫ್ ಲಕ್ ಹೆಂಗೆ ಹೇಳೋದು ಸರ್? ಅಲ್ಲಿ ಸ್ವಲ್ಪ ಮಾತಾಡಿ. ಹಿಂಗೆ ಹೇಳ್ತೀವಿ ನಿಮ್ಮ ಮಕ್ಕಳನ್ನ ಎಕ್ಸಾಮಿಗೆ, ಸ್ಪೋರ್ಟ್ಸಿಗೆ, ಡ್ಯಾನ್ಸಿಗೆ ನೋಡಿ, ಇಲ್ಲಿಂದ ಅಲ್ಲೊಂದು ಕೆಲವರು ತಾಯಂದಿರು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀರಾ ಇಲ್ವ ನೀವು? ಯಾಕೆ ನೀವು ಆಲ್ ದಿ ಬೆಸ್ಟ್ ಹಿಂಗೆ ಹೇಳಲ್ಲ? ಯಾಕೆ ಹೇಳಲಿಲ್ಲ? ಎಲ್ಲಾರು ಹೇಳಿಕೊಟ್ಟಿದ್ದಾರಾ? ಆಲ್ ದಿ ಬೆಸ್ಟ್ ಹೇಳುವಾಗ ಈ ಬೆರಳನ್ನೇ ಹೇಳಿಸ್ಬೇಕು ಅಂತ ಎಲ್ಲಾರು PUC ತನಕದಲ್ಲಿ ಹೇಳಿಕೊಟ್ಟಿದ್ದಾರಾ? ಇಲ್ಲಲ್ವ? ಮತ್ತು ಹೆಂಗೆ ಬಂತು ಈ ಬೆರಳು? ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಈಸ್ ಆಟೋಮೆಟಿಕ್. ಅದು ನೀವು ಕಲಿಸುವುದರಿಂದ ಬರುವುದಿಲ್ಲ, ಅದು ಅವನು ಕಲಿಯುವುದು. ಹಾಗಾಗಿ ಕಲಿಯುವ ಹಕ್ಕನ್ನು ಇಂಪ್ರೂವ್ ಮಾಡಿ, ಆ ಕಲಿಯುವ ಹಕ್ಕಿನ ಬ್ರಾಡರ್ ಇದು ಆಗೋದು 18 ವರ್ಷದೊಳಗಡೆ. ಅದೇ ಥರ ತುಂಬ ಇದೆ. ಮಾನಸಿಕ, ಒಳ್ಳೆ ಡ್ಯಾನ್ಸರು, ಒಳ್ಳೆ ಸ್ಪೀಕರು, ಒಳ್ಳೆ ಭಾಷಣಕಾರರು ಅಂತೇಳಿ ಬೆರಳು ತೋರಿಸುವಾಗ ನಿಮಗೆ ಯಾವ ಬೆರಳು ಬರುತ್ತೆ? ಇದೇ ಬೆರಳು ಬರುತ್ತಲ್ವ? ಹೌದಿಲ್ಲ ಸರ್? ಈಗ ಒಳ್ಳೆ ಭಾಷಣಕಾರರು ಅಂತ ಹೆಂಗೆ ಬರುತ್ತಾ? ಇವರು ಮೇಡಮ್ ಒಳ್ಳೆ ಸಿಂಗರು, ಹಂಗೆ ಬರೋದೇ ಇಲ್ಲಲ್ವಾ? ಅಂದರೆ ಮಾನಸಿಕವಾದಂಥ ಕ್ಯಾರೆಕ್ಟರ್ ತುಂಬ ಇದೆ. ನಾನು ಸಣ್ಣದಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದು 18 ವರ್ಷದೊಳಗಡೆ. ಅದೇ ಥರ ದೈಹಿಕ ಬೆಳವಣಿಗೆ, ಮಗುವನ್ನು 18 ವರ್ಷ ತನಕ ಬೆಳೀಲಿಕ್ಕೆ ಬಿಡಿ ಪ್ಲೀಸ್. ಅದೇ ಥರ ಸಾಮಾಜಿಕ, ಈ ಸಾಮಾಜಿಕ ಅಂದರೆ ಅಣ್ಣ, ತಮ್ಮ, ತಂದೆ, ತಾಯಿ, ಕುಟುಂಬ, ಪ್ರೀತಿ, ವಾತ್ಸಲ್ಯ, ಆಟ ಪಾಠ, ಸುಖ, ಸಂತೋಷ, ನೆಮ್ಮದಿ, ಸಂಭ್ರಮ, ಇದನ್ನೆಲ್ಲ ಕಟ್ಟಿ ಕೊಡಬೇಕು ಅಂತೇಳಿ. ಆದರೆ 18 ವರ್ಷದೊಳಗೆ ಆ ಮಗು ತನ್ನ ಹಕ್ಕನ್ನು ಅನುಭವಿಸಬೇಕು. ಆವಾಗಲೇ ನೀವು 18 ವರ್ಷ ದಾಟಿದ ನಂತರ ಅಪ್ಪನಿಗೆ ಹಂಗಂತಾರೇನೋ, ಅಮ್ಮನಿಗೆ ಹಂಗಂತಾರೇನೋ, ಸಾರಿ ಕೇಳು, ಅಪ್ಪನಿಗೆ ಹಂಗಂತಾರೆ ಸಾರಿ ಕೇಳು ಅಂತ ಹೇಳಿದರೆ ಅವನು ಸಾರಿ ಕೇಳಲ್ಲ, ಅವನು ಸಿರಿಸ್ಕೊಂಡು ಹೋಗ್ತಾನೆ. ಅದು ಆಗೋದಿಲ್ಲ. ಅದೇ ಥರ ಕೊನೆಯದಾಗಿ ಭಾಷಾ ಬೆಳವಣಿಗೆ, ಕ ಪ್ರೋತ್ಸಾಹ, ಉತ್ಸಾಹ, ನಿತ್ಯೋತ್ಸವ, ಇವೆಲ್ಲವೂ ಕೂಡ 18 ವರ್ಷದೊಳಗಡೆ ರೆಡಿ ಆದರೆ, ಇಲ್ಲ ಇದ್ರೆ ಆಗುತ್ತೆ, ಆಗೋದಿಲ್ಲ ಅಂತಲ್ಲ, 81% ಆಗಿರುತ್ತೆ. ಅದಕ್ಕೋಸ್ಕರ ಆ 18 ವರ್ಷದ ಒಳಗಿನ ಮಕ್ಕಳು, ದೊಡ್ಡವರದ್ದು ಯಾವುದೇ ಸ್ಪೆಷಲ್ ಇರಲಿ, ಏನೇ ಇರಲಿ, ಅಲ್ಲಿ ಕೊಡುವ ಕೆಲಸ ಆಗಬೇಕು ಅನ್ನೋದಕ್ಕೆ ಹಕ್ಕಿನ ಒಂದು ಸಣ್ಣ ಪರಿಭಾಷೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನೊಂದು 2 ಅಂಶಗಳು. ಮಕ್ಕಳೊಟ್ಟಿಗೆ ನೀವು ಇರುವಾಗ, ನಾನಿಲ್ಲಿ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ಅಂತ ನಾರ್ಮಲ್ ಅಥವಾ ಯಾವುದೇ ವಿಭಿನ್ನತೆ ಮಾಡೋದಿಲ್ಲ, ಎಲ್ಲರಿಗೂ ಅನ್ವಯಿಸ್ತದೆ. ವಿಧಾನ ಮಾತ್ರ ಬೇರೆ. ದರ್ ಇಸ್ ಸ್ಟ್ರಾಟಜಿ, ಮೆಥಡಾಲಜಿ, ಓನ್ಲಿ ಡಿಫರೆನ್ಸ್. ಅದೇ ಮಕ್ಕಳು ನಿಮಗೆ ಸ್ಪಂದಿಸೋದು ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕುಟುಂಬದೊಂದಿಗೆ ಅಂತ ಏನು ಹೇಳಿದ್ದೀನಿ, ಅಲ್ಲಿ ಸ್ಪಂದಿಸೋದು ಫಸ್ಟ್ ಇದು 3: ವಾಯ್ಸ್, ಕಲರ್, ಎಕ್ಸ್ಪ್ರೆಷನ್. ದಯವಿಟ್ಟೆಲ್ಲ ಪೇರೆಂಟ್ಸಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ವಾಯ್ಸ್ ಭಾಳ ಇಂಪಾರ್ಟೆಂಟ್, ಅದು ಕೆಲಸ ಮಾಡುತ್ತೆ.
ನಿಮ್ಮ ರೈಟಿಂಗ್ ಪುಸ್ತಕ ಯಾವುದು ಕೆಲಸ ಮಾಡೋದಿಲ್ಲ. ಫಸ್ಟ್ ಕೆಲಸ ಮಾಡೋದೇ ವಾಯ್ಸ್, ನಂತರ ಕಲರ್, ನಂತರ ಎಕ್ಸ್ಪ್ರೆಷನ್. ಇದು ಮೂರನ್ನು ನೆನಪಿಟ್ಕೊಳ್ಳಿ. ವರ್ಕ್ ಮಾಡಿ 90 ದಿನ, 160 ಡೇಸ್, 100% ಯು ವಿಲ್ ಸಿ ದ ಚೇಂಜಸ್ ಇನ್ ಯುವರ್ ಚೈಲ್ಡ್. ಅದೇನು ಅಂತಂದ್ರೆ ಮಗುನೊಟ್ಟಿಗೆ ಮಾತಾಡುವಾಗ ಅತಿನೂ ಕೂಡ ಇರಬಾರ್ದು. ಸಣ್ಣ ಮಕ್ಕಳಿದ್ದರೆ ಚಿನ್ನ ಮುಜ್ಜು ಬಂಗಾಯ ಅಂತ ಹೇಳಿದರೆ ಅದು ಮತ್ತೆ ನೀವು ಡಾಕ್ಟರ್ ಸಿಕ್ಕಿದಾಗ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಹೀಗೆ ಮಾಡಿ ಆ ಮಗು ನೋಡುತ್ತೆ ಅಲ್ಲೇ ನನ್ನ ಹತ್ರ ಚಿನ್ನ ಮುಜ್ಜು ಬಂಗಾಯ ಚುಯ್ ಅಂದ ಅವ್ರ ಹತ್ರ ನೋಡಿ ಇದು ನಾಟಕವೂ ಹಾಗಾದರೆ ಗೊತ್ತಾಯಿತು ಮಗುವಿಗೆ ಇವನು ನಾಟಕ ಮಾಡ್ತಿದ್ದಾನೆ ಅಂತ. ನೆಕ್ಸ್ಟ್ ಅದು ಶುರು ಮಾಡುತ್ತೆ ನಾಟಕ ಮಾಡಲಿಕ್ಕೆ. ನಾಟಕ ಹೇಳಿಕೊಟ್ಟಿದ್ದೆ ನಾವಲ್ವ, ಇಲ್ಲಿ ಹೆಂಗೆ ಹೇಳಿಕೊಟ್ಟೆವು ಹಾಗೆ. ಅದೆಲ್ಲ ಮಾಡಬೇಡಿ. 1 ವರ್ಷದ ಒಳಗಡೆ ಇದ್ದಾಗ ಓಕೆ. 100% 18 months ದಾಟಿದ ಮೇಲೆ ಆ ಭಾಷೆಗಳೆಲ್ಲ ಡೇಂಜರ್. ಅದಕ್ಕೆ ನಾವು 18 ನಿಮಗೆ 6-7 ಕ್ಲಾಸ್ ತನಕ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಚಿನ್ನ ಮುಜ್ಜು ಬಂಗಾಯ. ಆಮೇಲೆ ನೀವು ಏನಿಲ್ಲ, ಅವನೆಲ್ಲ ಹೊರಗಡೆ, ನೀವು ಫೀಸ್ ಕಟ್ಟಲಿಕ್ಕೆ, ಬ್ಯಾಗ್ ತಂದು ಕೊಡಲಿಕ್ಕೆ, ಜೀನ್ಸ್ ಪ್ಯಾಂಟ್ ತಂದು ಕೊಡಲಿಕ್ಕೆ, ಅಟ್ಟೆ ಅಲ್ಲಿಗೆ ಮುಗೀತು, ಬಂದು ಜೀವನ. ಕಾರಣ ಏನು ಅಂತ ಹೇಳಿದ್ರೆ ಈ ಭಾಷೆ ಒಂದು ತುಂಬ ಇದೆ. ಎರಡನೇದು ಕಲರ್. ನೀವು ಒಂದು ಮಗುವಿಗೊಂದು ಕಲರ್ ಇಷ್ಟೇ, ನಿಮ್ಮ ಹತ್ರ ದುಡ್ಡಿದೆ ಅಂತ ಬೇರೆ ಕಲರ್ ಕೊಡಬೇಡಿ. ಉಡುಪಿ ಜಾತ್ರೆಗಲ್ಲ, ಸಾರಿ ರಥೋತ್ಸವನ ಎಂಥದ್ದು ಪರ್ಯಾಯ ಬಂದಾಗ ಒಂದು ಮಗು, ನಿಮ್ಮ ಮಗು ಕೆಂಪು ಕಲರ್ನ ಕಾರು ಕೇಳಿದ್ರೆ ಅದು ಕೆಂಪು ಕಲರ್ 20 ರೂಪಾಯಿ, ಇದು ತಗೋ, ಇದು 100 ರೂಪಾಯಿ, ಇದು ಚೆನ್ನಾಗಿದೆ ಅಮ್ಮ, ನನಗೆ ಅದು ಕೆಂಪು ಅದು ಬೇಕು ನನಗೆ. ಅದು 20 ರೂಪಾಯಿ ಕಣೋ, ಇದು 100 ರೂಪಾಯಿ, ಅದು ಡಬ್ಬ. ನಿಮ್ಮದು ರೂಪಾಯಿಯ ಪ್ರಶ್ನೆ ಅಲ್ಲ, ಅದು ಕಲರ್ನ ಪ್ರಶ್ನೆ. ವರ್ಕ್ ಆಗೋದು ಕಲರಲ್ಲಿ. ನೀವು ಮಗುವಿನೊಟ್ಟಿಗೆ ಮಾತಾಡುವಾಗ ಚಿತ್ರ ಬಿಡಿಸಿ, ಒಂದಷ್ಟು ಚಿತ್ರಗಳು ಮನೆಯಲ್ಲಿ ರಾಶಿ ಬಿಡಲಿ. ಯಾವ ಕಲರಲ್ಲಿ ಮಗು ಜಾಸ್ತಿ ಮಾಡೋದ್ರ ಮೇಲೆ ವರ್ಕ್ ಮಾಡಿ. ದಟ್ ಈಸ್ ದ ಬ್ಯೂಟಿ ಆಫ್ ವರ್ಕಿಂಗ್ ವಿತ್ ಚಿಲ್ಡ್ರನ್. 3 ತುಂಬ ಇದೆ, ಅಲ್ಲಿ ನಿಲ್ಲಿಸ್ತೀನಿ. ಎಕ್ಸ್ಪ್ರೆಷನ್, ಅತಿಯಾದ ಎಕ್ಸ್ಪ್ರೆಷನ್ನು ಅಲ್ಲ, ಕೆಳಗಿದ್ದು ಅಲ್ಲ, ಮೇಲೆ. ಅವರೊಟ್ಟಿಗೆ ಮಾತಾಡುವಾಗ ನೀವು ಎಕ್ಸ್ಪ್ರೆಷನ್ ಹೇಗಿದ್ದೀವಿ ಚಿನ್ನ ಅಯ್ಯ ಇದೆಲ್ಲ ಮಾತಾಡಬೇಡಿ. ಅವನಿಗೆ ಗೊತ್ತಾಗುತ್ತೆ ಅವನಿಗೆ ಇವನು ನಾಟಕ ಮಾಡ್ತಿದ್ದಾನೆ ಅಂತೇಳಿ. ಸೊ ಇದು 3 ಮುಖ್ಯವಾದ ತುಂಬ ಇದೆ, ಅಲ್ಲಿ ನಿಲ್ಲಿಸ್ತೀನಿ. ಹಾಗಾಗಿ ಮೂಲ ಸ್ವಭಾವ ಯಾಕೆ ಹಂಗೆ ಇರುತ್ತೆ ಅಂತ ಹೇಳಿದ್ರೆ, ಇದು 3 ನೀವು ಇದರ 3ರ ಮೇಲೆ ಕೆಲಸ ಮಾಡಬೇಕು ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಮಕ್ಕಳ ಮೂಲ ಸ್ವಭಾವ ಇದು 5: ಅನುಕರಣೆ, ಅನುಸರಣೆ, ವೀಕ್ಷಣೆ, ಗಮನಿಸುವುದು ಮತ್ತು ಸ್ಪರ್ಶದ ಅಗತ್ಯತೆ. ಒಂದು ಸಣ್ಣ ಟಚ್ ಕೊಡಿ. ಉದಾಹರಣೆಗೆ ವಿರೂಪಾಕ್ಷ ದೇವರ ಮನೆಯವರು ಇಲ್ಲಿರುವ ನಿಮ್ಮ ಸ್ಟಾಫ್ಗೆ, ಒಬ್ಬರು ನಿರೂಪಕರಿಗೆ, ಈ ಮೈಕ್ ಸೆಟ್ನವರಿಗೆ ಚೆನ್ನಾಗಿ ಮಾಡಿದ್ಯಾ ಕಣೋ, ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅವರು ಇವತ್ತು ಇಡೀ ಸುಖದಲ್ಲಿರ್ತಾರೆ. ಏನೋ ಹಿಂಗೆ ಮಾಡಿಟ್ಟಿದ್ದೆ, ಮರ್ಯಾದೆಲ್ಲ ತೆಗೆದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅವನು ಫೋನೇ ಎತ್ತಲ್ಲ ಅವರಿಗೆ. ಹಾಗಾಗಿ ದಯವಿಟ್ಟು ಅರ್ಥೈಸಿಕೊಳ್ಳಿ. ಭಾಳ ತುಂಬ ಮಾತಾಡಬೇಕಿದ್ರ ಬಗ್ಗೆ. ಅವರು ಅನುಕರಣೆ ಮಾಡ್ತಾರೆ. ನೀವು ಮಗು ಏನು ಮಾಡಬೇಕು ಅಂತಿದೆಯೋ ನೀವು ಮಾಡಿ. ಮಗು ಚಿತ್ರ ಮಾಡಬೇಕಾ, ನೀವು ಮಾಡಿ. ಮಗು ಓದಬೇಕಾ, ನೀವು ಓದಿ. ಅನುಕರಣೆ ಅಷ್ಟು ಮಾಡುವ ಜಗತ್ತಿನ ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಮಾಡೋದಿಲ್ಲ. ಅಲ್ಲಿಂದಲೇ ಕಲಿಕೆ ಪ್ರಾರಂಭ ಆಗೋದು. ಅದಕ್ಕೆ ತುಂಬ ಇದೆ. ಇನ್ನು ವೀಕ್ಷಣೆ, ಒಬ್ಸರ್ವೇಷನ್. ಮಗು ದಯವಿಟ್ಟು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್, ನಿಮ್ಮ ಮಕ್ಕಳಿದ್ದಾಗ ದಯವಿಟ್ಟು ಗಂಡ ಹೆಂಡತಿ ಜಗಳ ಮಾಡದೇ ಇದ್ದರೆ ಉತ್ತಮ. ಯಾವುದೇ ಒಂದು ಭಾಷೆ ಅಥವಾ ಶಬ್ದ ಅವರ ಮುಂದೆ ಜಗಳ ಮಾಡದೇ ಇದ್ರು ಅದು. ಯಾಕಂದರೆ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಮೊಬೈಲ್ ಆಡಿಕೊಂಡು ಅದೆಲ್ಲ ತುಂಬ ಇದೆ, ಅದನ್ನೆಲ್ಲ ಸ್ವಲ್ಪ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರಲಿ, ಗಮನಿಸ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಿರಲಿ, ಅದು ರೆಕಾರ್ಡ್ ಆಗುತ್ತೆ ಅಂತಲೂ ಗೊತ್ತಿರಲಿ. ಹಾಗಾಗಿ ನಾನು ಆಗ ಹೇಳಿದಂಥ 5 ಶಬ್ದಗಳು, 5 ವಿಚಾರಗಳು ಹೇಳಿದೆ, ಬೌದ್ಧಿಕ, ಮಾನಸಿಕ. ಇದು ಯಾಕೆ ಅಂತ ಹೇಳಿದರೆ, ಅತ್ಯಂತ ಹೆಚ್ಚು ಡೆವಲಪ್ ಆಗೋದು 18 ವರ್ಷದೊಳಗಡೆ ಮಾತ್ರ. ಯಾಕೆ ಅಂತ ಹೇಳಿದರೆ ಅದು ರೆಕಾರ್ಡ್ ಆಗುತ್ತೆ. 81% ಅದು ರೆಕಾರ್ಡ್ ಆಗಿ ಸೇವ್ ಆಗುತ್ತೆ. ನೀವು ಹೆಂಗೆ ಹೇಳ್ತೀರಿ ಅಂತ ನೀವು ನನಗೆ ಕೇಳ್ಬೋದು, ಅದು ಹೆಂಗೆ ರೆಕಾರ್ಡ್ ಆಗುತ್ತೆ ಅಂಥೇಳಿ. ಎಲ್ಲರೂ ಸ್ವಲ್ಪ ಸರಿಯಾಗಿ ಕೂತ್ಕೊಳ್ತೀರಾ ಪ್ಲೀಸ್? ಹಿಂದೆಯಲ್ಲಿ ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ ಪ್ಲೀಸ್. ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ ಸರ್, ಸ್ವಲ್ಪ. ಹಾಂ, ನೀವು ಸ್ವಲ್ಪ. ಹಾಂ, ವೆರಿ ಗುಡ್, ಥ್ಯಾಂಕ್ ಯು. ಈಗ ನಾನು ಸರಿಯಾಗಿ ಕೂತ್ಕೊಳ್ತೀರಾ ಅಂತ ಹೇಳಿದಾಗ ಕೆಲವರು ಗಟ್ಟಿ ಕೂತಿದ್ದಾರೆ, ನಾನು ಸರಿ ಇದ್ದೀನಲ್ಲ ಅಂತ ಹಿಂಗೆ ಕೂತವ್ರೆ. ಸರೆಲ್ಲ ಕರೆಕ್ಟ್ ಕೂತವ್ರೆ. ಕೆಲವರು ಮಾತ್ರ ಸ್ವಲ್ಪ ಹಿಂಗೆಲ್ಲ. ಯಾಕೆ ಮಾಡಿದ್ದು? ಸಾರಿ ಆಯಿತಾ, ನೀವು ಮೊದಲು ಕೂತದ್ದು ಕರೆಕ್ಟ್ ಇತ್ತು ಸರ್, ಕಾಲ ಮೇಲೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸರಿಯಾಗಿ ಕೂತ್ಕೊಳ್ಳಿ ಅಂತ ನಾನು ಹೇಳಿದ ತಕ್ಷಣ ನಿಮಗೆ 18 ವರ್ಷದೊಳಗಡೆ ಶಾಲೆಯಲ್ಲಿ ಟೀಚರ್ ಹೇಳಿದ್ದು ರೆಕಾರ್ಡ್ ಆಗಿದೆ. ಏನು ಅಂತ, ಮಕ್ಕಳೇ ಸರಿಯಾಗಿ ಕೂತ್ಕೊಳ್ಳಿ ಅಂತೇಳಿ ಪಟ 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 ಅಂತ ಇದು ಸರಿ ಅಂತ ನಿಮಗೆಲ್ಲೋ ಫಿಕ್ಸ್ ಆಗಿದೆ. ಅದೀಗ ನಾನು ಹೇಳಿದಾಗ ಓಪನ್ ಆಯಿತು, ಸಿಂಪಲ್ ಅಷ್ಟೇ. ಸಾರಿ ಮೇಡಮ್, ನೀವು ಸರಿ ಕೂತಿದ್ರಿ, ಆಗ ನೀವೆಲ್ಲ ಕರೆಕ್ಟ್ ಕೂತಿದ್ರಿ. ಸೊ ಇಲ್ಲಿಂದ ನೋಡಿ, ಆ ಕಾರಣಕ್ಕೋಸ್ಕರ ಇದು ವರ್ಕ್ ಆಗತ್ತೆ. ಅದು ಸ್ಪೆಷಲ್ ಅಂತಲ್ಲ, ಎಲ್ಲರಿಗೂ ಅನ್ವಯಿಸುವಂಥದ್ದು, ದೊಡ್ಡವರಿಗೂ. ಇದು ನೆನಪಿರಲಿ.
ಮಕ್ಕಳು ಹೇಗಿರ್ತಾರೆ ಅಂತ ಹೇಳೋದಕ್ಕಿಂತ ಇದು ನಿಮಗೆ ಗೊತ್ತಿದೆ, ಎಲ್ಲ ನಾನು ಹೇಳಬೇಕಾಗಿಲ್ಲ. ಯಾಕೆ ಅವರೊಟ್ಟಿಗೆ ಆ 3 ವಿಚಾರದಲ್ಲಿ ನೀವು ಕೆಲಸ ಮಾಡಬೇಕು? ವಾಯ್ಸ್, ಕಲರ್, ಎಕ್ಸ್ಪ್ರೆಷನ್. ಯಾಕೆಂದರೆ ಅವರೆಲ್ಲ ಇದು ನಾನು ಒಂದೊಂದು ಹೇಳಲಿಕ್ಕಿದ್ರೆ ಇನ್ನೊಂದು ಚೀಟಿ ಕೊಡ್ತಾರೆ ಈಗ ನಮಗೆ ಕಾರ್ತಿಕ್. ಸೊ ಹಾಗಾಗಿ ಇನ್ನೊಂದು ಚೀಟಿ ಕೊಡದೇ ಇರಲಿ ಅಂತೇಳಿ ನಾನು ಇದನ್ನು ಮುಂದುವರಿಸ್ತೀನಿ. ಯಾಕೆ ಅಂತ ಹೇಳಿದರೆ ಅವರು ಮುಗ್ಧರು, ಹಾಗೆಯೇ ವೇಗವಾಗಿ ಆಲೋಚಿಸಿದರು, ಫಾಸ್ಟ್. ಡೋಂಟ್ ವರಿ ಅಬೌಟ್. ನಾನು ಮೇಡಮ್ ಹತ್ರ ಮಾತಾಡ್ತಿದ್ದಿಲ್ಲ ಕೂತ್ಕೊಂಡು, ಇಲ್ಲಿ 1-2 ಮಕ್ಕಳು ಎಂಥ ಅದ್ಭುತ ಪ್ರೆಸೆಂಟೇಷನ್ ಮಾಡಿದರು. ಅವರಿಗೆ ಇಷ್ಟು ಜನ ಇದ್ದಾರೆ ಅನ್ನೋದು ಕೇರೇ ಇಲ್ಲ ಅವರಿಗೆ. ಅಂಥ ಕೆಪಾಸಿಟಿಯನ್ನು ಗುರುತಿಸಿಲ್ಲಲ್ರಿ ನಾವು. ಅವರೊಬ್ಬರು ಮೇಡಮ್ ಹೇಳ್ತಾರೆ, ಅವನಿನ್ನು 2 ಆಳದೆ ಅಲ್ಲಿ ಬರೋದೇ ಇಲ್ಲ ಸರ್, ಫಿಕ್ಸ್ಡ್. ಆಟಿಸಮನ್ನು ಆ ಗುಣಲಕ್ಷಣಗಳು ಅವರೆಲ್ಲ ನಾರ್ಮಲ್ ಜನಗಳಲ್ಲಿ ಅದರಲ್ಲಿರುವ ಗುಣಲಕ್ಷಣಗಳು ನಮ್ಮ ನಾರ್ಮಲ್ ಅಂತ ಅನ್ನಿಸಿಕೊಂಡ ನಮ್ಮಲ್ಲೂ ಇದೆ. ಕೆಲವರಿದ್ದಾರೆ ಅತಿ ಸ್ಪಷ್ಟತೆಯವರು. ಏನಂದರೆ ಚಪಾತಿ ಅಂದರೆ ರೌಂಡೇ ಇರಬೇಕು ಅಂತ. ಚಪಾತಿ ರೌಂಡ್ ಇರೋದು ಮುಖ್ಯನಾ, ಟೇಸ್ಟ್ ಇರೋದು ಮುಖ್ಯನಾ? ಟೇಸ್ಟ್ ಇರೋದು ಮುಖ್ಯ. ರೌಂಡ್ ಇರೋದು ಮುಖ್ಯ ಆಗಿದ್ದವನಿಗೆ ಆಟಿಸಮ್ನ ಬಿಹೇವಿಯರ್ ಇದೆ ಅಂತ ಅರ್ಥ ಅಲ್ವಾ? ಹಾಗಿದ್ದಾಗ ಅವರೆಲ್ಲ ನಮ್ಮಲ್ಲೂ ಎಷ್ಟೋ ಜನ ಗುಣಗಳನ್ನು ಹೊಂದಿದವರು ಇದ್ದಾರೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ. ಅದೆಲ್ಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತೇಳಿದರೆ ಇಲ್ಲಿಂದ ನೋಡಿ, ಅವರು ವೇಗವಾಗಿ ಆಲೋಚನೆ. 2ನೇದು ಇಂಟ್ರೆಸ್ಟಿಂಗು, ನಿಮ್ಮ ಮಕ್ಕಳು ಅದು ಯಾವುದೇ ಸ್ಪೆಷಲ್ ಇರಲಿ, ಕನಿಷ್ಠ ನಿಮಾನ್ಸ್ನ ಸ್ಟಡಿ ಪ್ರಕಾರ 21 ಪ್ರಶ್ನೆ ಒಂದು ದಿನಕ್ಕೆ ಕೇಳಬೇಕು. 21 ಕ್ವಶನ್. ಪ್ಲೀಸ್ ಚೆಕ್ ಯುವರ್ ಚೈಲ್ಡ್. ನೀವು 21 ಪ್ರಶ್ನೆ ಒಂದು ಮಗು ದಿನಕ್ಕೆ ಕೇಳಲಿಲ್ಲ ಅಂಥೇಳಿ ಆದರೆ ಆ ಮಗುವಿನ ಥಿಂಕಿಂಗನ್ನು ನೀವು ಬ್ಲಾಕ್ ಮಾಡಿದ್ದೀರಿ ಅಂತ ಅರ್ಥ. ಪ್ಲೀಸ್, ಒಂದು ಮಗು 21 ಪ್ರಶ್ನೆ ಕೇಳಬೇಕು. ಅದು ಎಲ್ಲಿ ಬ್ಲಾಕ್ ಆಗುತ್ತೆ ಗೊತ್ತಾ? ನಿಮ್ಮ ಮಗು ಬಂದು ಮೇಡಮ್ ಹತ್ರ, ಸುಮ್ಮನೆ ಮಾತಾಡೋದು, ನಿಮ್ಮ ಮಗ ಬಂದು ಕೇಳ್ತಾನೆ, ಅಮ್ಮಮ್ಮ ಇದು ಅದು ಟಿ ವಿ ಕೇಬಲಲ್ಲಿ, ಕಪ್ಪು ಕೇಬಲಲ್ಲಿ ಅದು ಫಿಲ್ಮು ಡ್ಯಾನ್ಸಲ್ಲಿ ಹೆಂಗೆ ಬರುತ್ತಮ್ಮ ಅಂತ ಕೇಳಿದೆ ಅಂತ ತಿಳ್ಕೊಳ್ಳಿ. ಟಿ ವಿ ಇದು ಹೆಂಗಂತ ಹೇಳಿದ್ರೆ ಅದು ಟಿ ವಿ ಫಸ್ಟ್ ನೀನು 99 ಬರದೇ ಇರೋ ನೋಡಿ ಮಾಡ್ತೀನಿ ನಿನಗೆ, ನೀವು ಮಾಡ್ತೀನಿ ಹೀಗೆ ಹೇಳಿದ ತಕ್ಷಣ ಮರು ದಿವಸಕ್ಕೆ ಅದು 20ಕ್ಕೆ ಬಂತು. ಇನ್ನೊಂದು ಅಮ್ಮ ಸಾಂಬಾರಿಗೆ ಟೊಮೆಟೊ ಹಾಕೋದು, ಫಸ್ಟು ಉಪ್ಪು ಹಾಕೋದು, ನಿನಗೆ ಯಾಕೆ ಬೇಕು ಪುಟ್ಟ, ಹೋಗು ಫಸ್ಟ್ ಓದು ಅಂತ ಹೇಳಿದರೆ ಅದು 18ಕ್ಕೆ ಬಂತು, 16ಕ್ಕೆ ಬಂದು. ನಂತರ ನಿಮ್ಮದೇ ಸ್ವಂತ ಮಕ್ಕಳು ತೀರ್ಮಾನ ಮಾಡುತ್ತಾರೆ, ಈ ಅಮ್ಮನಿಗೆ ಗೊತ್ತಿಲ್ಲ, ಈ ಅಮ್ಮನ ಹತ್ರ ಕೇಳೋದಕ್ಕಿಂತ ಕೇಳದೇ ಇರುವುದು ಉತ್ತಮ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಿರುವಾಗ ಎಂಪವರ್ ಆಗಲಿಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇದೆಲ್ಲ ಅವ್ರ ಸೂಪರ್ ಫಾಸ್ಟ್. ನೋಡಿ, ಅದಕ್ಕೆ ಸಣ್ಣ ಉದಾಹರಣೆ, ಅಡ್ವರ್ಟೈಸ್ ಮತ್ತು ಟಾಮ್ ಆ್ಯಂಡ್ ಜೆರಿ ಮಕ್ಕಳ ಕಾರ್ಟೂನ್ಗಳು ಫಾಸ್ಟ್ ಇರುತ್ತಾ ಸ್ಲೋ ಇರುತ್ತಾ? ಅಡ್ವರ್ಟೈಸ್ ಫಾಸ್ಟ್ ಇರುತ್ತೆ ಸ್ಲೋ ಇರುತ್ತೆ? ಯಾರು ಮಾತಾಡ್ತಾ ಇಲ್ಲ. ಫಾಸ್ಟ್ ಇರುತ್ತೆ. ಯಾಕೆಂದರೆ ಅದು ಮಕ್ಕಳಿಗೋಸ್ಕರ ಮಾಡಿದ್ದವರ ಮೈಂಡ್ ಸೆಟ್ಟಿಗೋಸ್ಕರ, ಅದಕ್ಕೋಸ್ಕರ ಅಷ್ಟು ಫಾಸ್ಟು. ಅದು ಯಾವ ಚಾಕ್ಲೇಟ್ ಅಂತ ನಮಗೆ ಗೊತ್ತೇ ಆಗೋದಿಲ್ಲ, ಅದು ಯಾವುದು ಅವನು ಹೇಳ್ತಾನೆ ಕರೆಕ್ಟ್. ನಮಗೆ ಯಾವುದು ಇಷ್ಟ ಆಗೋದು? ನಮಗೆ ಸೀರಿಯಲ್, ಯಾಕಂದರೆ ಅದು ಸ್ಲೋ ಹೋಗೋದು. ಆ ಅತ್ತೆಯ ಸೀರೆಯಿಂದ ಸ್ಟಾರ್ಟ್ ಆಗಿ ಮುಖಕ್ಕೆ ಬರುವಾಗ ಒಂದು ಎಪಿಸೋಡ್ ಕ್ಲೋಸ್. ಕಾರ್ಟೂನ್ ನೋಡಿ ಅಂದರೆ ಇವೆಲ್ಲವೂ ಸಂಶೋಧನಾ ಶಕ್ತಿ ಉಳ್ಳವರು. ಒಂದು ಮಗು ಆಟ ಸಾಮಾನು, ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮಗು ಆಟ ಸಾಮಾನು ಕೊಟ್ಟ ಮೇಲೆ ಹಾಳು ಮಾಡಬೇಡ ಅಂತ ಒಂದು ಡಯಲಾಗ್ ಮಾತ್ರ ಹೇಳಬೇಡಿ ಪ್ಲೀಸ್. ಪೆನ್ನು ಕೊಟ್ಟ ಮೇಲೆ ಹಾಳು ಮಾಡಬೇಡ ಅಂತ ಹೇಳಬೇಡಿ, ಪುಸ್ತಕ ಕೊಟ್ಟ ಮೇಲೆ ಹಾಳು ಮಾಡಬೇಡ ಅಂತ ಹೇಳಬೇಡಿ. ಹೇಳುವುದರ ಮುಖಾಂತರ ಇದು ಹಾಳಾಗ್ತದೆ ಮಾಡು ಅಂತ ನೀವೇ ಹೇಳಿದಂಗೆ ಹೇಳಿಕೊಟ್ಟಿರಲ್ವ, ಹಾಳು ಮಾಡಬೇಡ ಅಂತ. ಈಗ ನಿಮ್ಮಲ್ಲಿ ನಾಳೆ ನಿಮ್ಮ ಭಂಡಾರಿ ಸರ್ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಬೆಳಿಗ್ಗೆ ನೀವು ಮಾಡಿದಿರಲ್ಲ, ಅವರಿಗೆ ಒಂದು ಗಿಫ್ಟ್ ಕೊಟ್ಟಾಗ ಕಿವಿಯಲ್ಲಿ ಹೇಳಿದ್ರ ಸರ್ ನೀವು ಹಾಳು ಮಾಡಬೇಡಿ ಅಂತ ಹೇಳಿದ್ರ? ಮದುವೆಗೆ ಗಿಫ್ಟ್ ಕೊಟ್ಟ ಮೇಲೆ ಹಾಳು ಮಾಡಬೇಡಿ ಅಂತ ಹೇಳ್ತೀರಾ ನೀವು? ಇಲ್ಲಲ್ವ, ಯಾಕೆ ಹೇಳಲ್ಲ? ಹೇಳ್ಬೇಕಲ್ಲ. ಮಕ್ಕಳಂದ್ರೆ ಏನು ಬೇಕಾದ್ರೆ ಹೇಳ್ಬೋದು ಅಂತಲನ? ನೋ, ಸಾರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಮಗುವಿನ ಸಂಶೋಧನಾ ಶಕ್ತಿ ಬ್ಲಾಕ್ ಆಗುತ್ತೆ. ಡೋಂಟ್ ಅಲೌ ದಮ್ ಟು ಬ್ಲಾಕ್. ಅದೊಂದು ಅರ್ಥ ಮಾಡ್ಕೊಳ್ಳಿ. ತೀರ್ಮಾನ ಡ್ಯಾಶ್ ಡ್ಯಾಶ್ ಮತ್ತು ಮುಗ್ಧರು ಅನ್ನೋದು ಗೊತ್ತಿದೆ ನಿಮಗೆ. ಪ್ರೀತಿಯನ್ನು ಅವ್ರಿಗೆ ಏನಾದರೂ ಒಂದು ಬೇಕು, ಅವರಿಗೆ ನನ್ನದು ಅಂತ ಹಂಚಿಕೊಳ್ಳಿಕ್ಕೆ ಹೇಳಿಕೊಳ್ಳಿಕ್ಕೆ ಒಂದು ಜಾಗ ಬೇಕು. ಹಾಗಾಗಿ ಇದೆಲ್ಲವೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟ ಗುಣಲಕ್ಷಣಗಳು. ಹಾಗಾಗಿ ಈ ಥರದ ಒಂದು ಥಿಂಕಿಂಗನ್ನು ಈ ಥರದೊಂದು ಐಡಿಯಾವನ್ನು ನಾನು ನೀವು ಮಾಡೋಕ್ಕಾಗಲ್ಲ. ಅವನು ನೋಡಿ, ಅವ್ರು ಬೆಳಿಗ್ಗಿಂದ ಹೇಳ್ತಾರೆ ಮುಖಕ್ಕೆ ಬಣ್ಣ ಹಾಕ್ಸ್ಕೊಳ್ಳಿ ಮೇಲೆ ಇದೆ ಅಂತೇಳಿ. ಸಿಲೆಕ್ಟೆಡ್ ಕೆಲವರಷ್ಟೇ ಹೋದರು, ಕೆಲವರು ನೋ 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 ದಟ್ ಈಸ್ ನೋ 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 ಡೋಂಟ್ ಫೀಲ್ ದಟ್ ಬಾಡಿ ಆನ್ ವಿಲ್. ಹಿಂಗೆ ನಾಟಕ ಇಲ್ಲಿ ಯಾರು ಮಾಡಿಲ್ಲ, ಉದಾಹರಣೆಗೆ ಹೇಳಿದ್ದು. ಈ ಮನೋಸ್ಥಿತಿ ಇರ್ತದೆ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಯಾರು ಹೇಳಿದ್ರೆ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್, ನಿಮ್ಮ ಮಕ್ಕಳನ್ನು ದಯವಿಟ್ಟು ಸಂಭ್ರಮ, ಜಾತ್ರೆ, ಹೊರಗಡೆ,
ಗಾರ್ಡನ್ನು ಎಲ್ಲಿಗೆ ಕರ್ಕೊಂಡೋಗಿ ಸರ್, ಮನೆಯಲ್ಲಿ ಕೂಡ ಹಾಕ್ಬೇಡಿ. ಸಂಭ್ರಮವನ್ನು ಕಣ್ಣಿನಿಂದ ನೋಡಬೇಕು ಮಕ್ಕಳು. ಕರ್ಕೊಂಡೋಗಿ ಹೊರಗಡೆ. ಅವರೇನು ಅಂದ್ಕೊಳ್ತಾರೋ ಅಂತ ತಿಳ್ಕೊಂಡ್ರೆ ನಿಮ್ಮಷ್ಟು ದೊಡ್ಡ ತಪ್ಪಿತಸ್ಥರು ಯಾರಿಲ್ಲ. ಪ್ಲೀಸ್, ನಿಮ್ಮ ಮಕ್ಕಳಿಗೆ ನೀವು ಈ ಆಪರ್ಚುನಿಟಿಯಿಂದ ಮಿಸ್ ಮಾಡ್ಕೊಂಡಾಗೆ ಅವರೇನು ಅಂದ್ಕೋಬೋದು, ಮದುವೆಗೆ ಹೋದರೆ ನನ್ನನ್ನು ನೋಡಿ ಅಂದ್ಕೊಳ್ಳೋದು, ನನ್ನ ಮಗುವನ್ನೇನೋ ನೋಡಿ ಅಂದ್ಕೊಳ್ಳೋದು. ಡೋಂಟ್ ಥಿಂಕ್ ಅಬೌಟ್. ಅವರಿಗೆ ಹೇಳಿ, ಈ ನೆಲದಲ್ಲಿ 3.5% ಇಂಥ ಮಕ್ಕಳಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲಿ. ಅವ್ರಿಗೇನು ನೀವು ಇನ್ಸಲ್ಟ್ ಆಗೋದಿಲ್ಲ, ಅದನ್ನು ಅವಮಾನಿತರಾಗೋದಿಲ್ಲ. ಹಾಗಾಗಿ ಅವರಿಗೆ ತೋರಿಸಿಕೊಡಿ, ಇಂಥ ಮಕ್ಕಳಿದ್ದಾರೆ, ನಿಮಗೆ ಗೊತ್ತಿರಲಿ ಅಂತ ನೀವು ಧೈರ್ಯದಿಂದ ಸಂಘಟಿತರಾಗಬೇಕು ಎಲ್ಲರೂ. ಅದು ಉಡುಪಿ ಅಂತ ನಾನು ಹೇಳ್ತಾ ಇಲ್ಲ, ಹೊರಗಡೆ ಪಾರ್ಕಿಗೆ ಕರ್ಕೊಂಡೋಗಿ, ವಾರಕ್ಕೆ 2 ಸಲ ಕರ್ಕೊಂಡೋಗಿ, ಜಾತ್ರೆಗೆ ಕರ್ಕೊಂಡೋಗಿ, ಸಂಭ್ರಮಕ್ಕೆ ಕರ್ಕೊಂಡೋಗಿ, ಎಕ್ಸಿಬಿಷನಿಗೆ ಕರ್ಕೊಂಡೋಗಿ, ಒಟ್ಟಿಗೆ ಇರಲಿ. ಸದಾ ಎಡಿಕ್ಷನ್ ಮಾಡಬೇಡಿ. ಅವರಾಗ ಕೈ ಬಿಡಿ ಅಂತೇಳಿ ಸದಾ ಎಡಿಕ್ಷನ್ ಇಡಬೇಡಿ, ಒಬ್ಸರ್ವೇಷನಲ್ಲಿ ಇಡಿ ಅಷ್ಟೇ. ಒಬ್ಸರ್ವ್ ಇರಲಿ. ಕರ್ಕೊಂಡು ಹೋಗಿದ್ರೆ ಏನಾಗುತ್ತೆ, ಆ ಬಿಹೇವಿಯರಲ್ಲಿ ನನಗೆ ಕ್ಷಮೆ ಇಲ್ಲ ಅದನ್ನು ಹೇಳಲಿಕ್ಕೆ, ಅದು ಒಂದು ಬ್ಲಾಕ್ ಆಗ್ಬೋದು, ಇಲ್ಲಾಂದರೆ ಜಾಸ್ತಿ ಆಗ್ಬೋದು. ಪ್ಲೀಸ್ ಟೇಕ್ ಔಟ್ ದ ಚಿಲ್ಡ್ರನ್ ಟು ದಿ ಸೊಸೈಟಿ. ಸಂಘಟನೆ ನಿಮ್ಮವರಿಗೊಬ್ಬರಿಗೆ ಹಂಚಿಕೊಳ್ಳಿ. ಇದನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಇದಕ್ಕೆಲ್ಲ ನೀವು ಸ್ಪಂದನೆ ಕೊಟ್ಟಂಗಾಗತ್ತೆ. ಇಲ್ಲ ಇದ್ದರೆ ಇದೆಲ್ಲ ನಿಂತು ಹೋಗುತ್ತೆ. ಫಿಕ್ಸ್ಡ್ ಆಗಿರ್ತಾರೆ ಅವರು. ಅದಕ್ಕೋಸ್ಕರ ಅದು ಮಾಡಬೇಡಿ. ಅವರಿಗೆ ಇದನ್ನೆಲ್ಲ ನೋಡಿ, ಈ ಥರದನ್ನು ನೀವು ಮಾಡ್ಲಿಕ್ಕಾಗುತ್ತೇನ್ರಿ? ಮಕ್ಕಳು ಬಿಟ್ಟರೆ ಬೇರೆ ಯಾರಾದರೂ ಮಾಡಲಿಕ್ಕೆ ಸಾಧ್ಯನಾ? ಸೊ ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ. ಇವುಗಳನ್ನೆಲ್ಲ ಅಪ್ರಿಸಿಯೇಷನ್ನು, ಟಚ್ಚು, ಇದನ್ನೆಲ್ಲ ಬೆಳಿಗ್ಗೆ ಆಗ ಹೇಳಿದ್ದೀನಿ. ಹಾಗೆಯೇ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ, ನಾನಿವತ್ತಿಲ್ಲಿ ಬರಲಿಕ್ಕೆ ಕಾರಣ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರ ಪುಸ್ತಕ ಓದಿ ನನಗೊಂದು ಇಷ್ಟ ಆಯಿತು. ಅದಕ್ಕೊಂದು ಕರೆ ಮಾಡಿದೆ. ಆ ಕರೆ ಮಾಡಿದ್ದು ಇಲ್ಲಿ ತನಕ ತಂದು ನಿಲ್ಲಿಸ್ತು. ಹಾಗಾಗಿ ನಿಮ್ಮಲ್ಲಿ ಹೊರಗಡೆ ಪುಸ್ತಕ ಇಟ್ಟಿದ್ದಾರೆ. ನೀವು ಎಷ್ಟು ಜನ ಕಾರ್ಯಕ್ರಮದಲ್ಲಿ ವೇದಿಕೆ ಕೊಟ್ಟಿಯಲ್ಲಿ ಭಾಗವಹಿಸಿದ್ದೀರಿ, ದಯವಿಟ್ಟು ಹೋಗುವಾಗ ಅವರ 14 ಪುಸ್ತಕವನ್ನು ತಗೊಂಡೋಗಿ. ಇಲ್ಲಿ ಓಷನ್ ಪರ್ಲಲ್ಲಿ 3 ಜನ ಊಟ ಮಾಡಿದರೆ 3,000 ಬಿಲ್ ಆಗುತ್ತೆ ಮೇಡಮ್, ಸವಿತಾ ಮೇಡಮ್. 3,500 ಬಿಲ್ ಆಗುತ್ತೆ ಅಲ್ಲಿ. ಅವರ ಪುಸ್ತಕ ಎಲ್ಲ ಸೇರಿಸಿದರೆ 2,410 ರೂಪಾಯಿ ಆಗೋದು. ಕೊಂಡ್ಕೊಂಡಿದ್ದೀರಾ ಸರ್? ಬರೀ ಮೈಕ್ ಇಟ್ಟರೆ ಸಲ್ಲ, ಅದನ್ನು ಓದಬೇಕು ಅಲ್ವಾ? ಸೊ ದಯವಿಟ್ಟು ಅವರ 2 ಪುಸ್ತಕ, ಟೈಟ್ಲ್ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ನಾನು 1-2 ಜನರ ಹತ್ರ ಕೇಳಿದೆ, ಇಲ್ಲಿ ಅವರು ಇಲ್ಲ ಅಂದ್ಬಿಟ್ರು. 4-5 ಜನರ ಹತ್ರ ಕೇಳಿದೆ, ಸಂಗತಿಯೇ ಗೊತ್ತಿಲ್ಲ ಅವರಿಗೆ. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಎಷ್ಟು ಜನ ಕೊಂಡುಕೊಂಡಿದ್ದೀರಿ? ಬೆರಳೆಣಿಕೆ ಅವರು. ಎಲ್ಲರೂ ಹೋಗೋಗ ತಗೊಳ್ಳಿ. 2ನೇದು ಭಾಳ ಇಂಟ್ರೆಸ್ಟಿಂಗು, ಭಾಳ ನಾನು ಇಷ್ಟಪಟ್ಟ ಪುಸ್ತಕ. ಒಂದು, ಅದು ಹೇಗೆ ಅಂತೇಳಿ ಆ್ಯಸ್ ಎ ಪೇರೆಂಟಿಂಗಿಗೂ ಜೊತೆಗೆ ಮಕ್ಕಳು 2 ಹೆಲ್ಪ್ ಆಗುತ್ತೆ. ನಾವು ಸ್ಪೆಷಲ್ ಸರ್ ಇದಕ್ಕೆ ಹೆಲ್ಪ್ ಆಗುತ್ತಾ, ಅದಕ್ಕೆ ಹೆಲ್ಪ್ ಆಗುತ್ತಾ, ನನ್ನ ಮಗ ಸ್ವಲ್ಪ ಜೋರಿದ್ದಾನೆ ಸರ್, ಅದಕ್ಕೆ ಇದು ಹೆಲ್ಪ್ ಆಗುತ್ತಾ, ಅದಕ್ಕೆ ನೀವು XL ML ಶರ್ಟ್ ತೊಗೊಂಡು ಹೋಗ್ಬೇಕು ಅಷ್ಟೇ. ಆ ಥರ ರೆಡಿಮೇಡ್ ನಿರೀಕ್ಷೆ ಮಾಡಬೇಡಿ, ಅದು ಸರಿಯಲ್ಲ. ನೀವು ಮಾಡಬೇಕಾದಾಗಲಿ 2ನೇ ಪುಸ್ತಕ ಅದು ಏನು ಗೊತ್ತಾ, ಭಾಳ ಚೆಂದ ಇದೆ ಸರ್, ಓದಿದ್ದೀರಿ ಅಂತ ಭಾವಿಸ್ತೀನಿ. ಸ್ವಲ್ಪ ಮಾತಾಡಿ ಪ್ಲೀಸ್. ಏನು ಮಾಡಬೇಕು? 2 ಅರ್ಥ ಇದೆ. ನೀನು ಹೆಂಡತಿಗೆ ಇನ್ನೇನು ಬಡಿಲಿಕ್ಕೆ ಹೋಗ್ಬೇಕು, ಸಡನ್ ಅವ್ರ ಪುಸ್ತಕ ನೆನಪಾಗತ್ತೆ. ಸ್ವಲ್ಪ ಲಡಾಯಿ ನಿಲ್ತು. ಒಬ್ಬ ಮಾತಾಡೋದೇ ಇಲ್ಲ, ಅವನಿಗೆ ಸ್ವಲ್ಪ ಮಾತಾಡು ಅಂತ. 2 ಸಂದೇಶ. ಎಂಥ ಚಂದ ಪುಸ್ತಕ. 2ನೇದು. 3ನೇ ಪುಸ್ತಕ ಸರ್ ಹೇಳ್ಬೋದಲ್ಲ ಸರ್, ಭಾಳ ಮುಖ್ಯವಾಗಿ ಅದು ಭಾಳ ಚಂದ ಇದೆ. ಏನು? ಮಕ್ಕಳಾಗಿರಲು ಬಿಡಿ. 3ನೇ ಪುಸ್ತಕ. 4ನೇದು ಕಳೆದ ತಿಂಗಳಲ್ಲಿ ರಿಲೀಸ್ ಆಗಿದೆ, ಕಲಿಸು ಗುರುವೇ ಕಲಿಸು. ತುಂಬ ಇದೆ. ಸೊ ದಯವಿಟ್ಟು ನಾನು ಯಾಕೆ ಹೇಳಿದ್ದೀನಿ ಅಂತ ಹೇಳಿದರೆ, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಬೇಸ್ಡ್, ಫೀಲ್ಡ್ ಬೇಸ್ಡ್ ಸಿಗುತ್ತೆ. ಮತ್ತು ನಾನು ಎಲ್ಲ ಪುಸ್ತಕಗಳಿಂದ ಭಿನ್ನ ಇದೆ ಅಂತ ಹೇಳಿದರೆ ಅದರಲ್ಲಿ ತುಂಬ ಫೀಲ್ಡ್ ಪ್ರಾಕ್ಟಿಕಲ್ ಬೇಸ್ಡ್ ಇದೆ. ಹಾಗಾಗಿ ಅದನ್ನು ಗುರುತಿಸ್ತಾ ಇದ್ದೀನಿ. ಹಾಗಾಗಿ ಇವುಗಳನ್ನೆಲ್ಲವನ್ನು ತಾಳ್ಮೆ, ಸಹನೆ, ಅದೆಲ್ಲ ನಿಮಗೆ ಗೊತ್ತಿದೆ, ಆ್ಯಕ್ಚುಲಿ ಗೊತ್ತಿದೆ, ನಾವು ಅಳವಡಿಸ್ಕೊಳ್ತಾ ಇಲ್ಲ. ಇದು ನಿಮಗೆ ಅನ್ನಿಸ್ಬೋದು ಇದರಲ್ಲಿ ಏನು ಹೊಸದಿದೆ, ಏನು ದೊಡ್ಡ ಕುಂಬಳಕಾಯಿ ಹೇಳೋನು ಇವನು ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ನಾವು ಅಳವಡಿಸಿಕೊಳ್ತಾ ಇಲ್ಲ. ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳೊಂದಿಗೆ ಇರುವಾಗ ನೀವು, ನಾನು ಈಗಾಗಲೇ ಹೇಳಿದ್ದೆ, ದಯವಿಟ್ಟು ನಾಳೆಗಾಗಿ ಮಕ್ಕಳನ್ನು ತಯಾರು ಮಾಡೋದನ್ನು ನಿಲ್ಲಿಸಿ ಪ್ಲೀಸ್. ನಾಳೆಯ ಪರಿಸ್ಥಿತಿ ಹೇಗೆ, ಅವರ ಕಾಲಕ್ಕೆ ನೀವು ಇವತ್ತು ತಯಾರು ಮಾಡೋದು ಅಪ್ರಸ್ತುತವಾಗಿರಬಹುದು. ಇವತ್ತು ಏನು ಅಂತ ನೀವೇನಾದ್ರು ತಯಾರು ಮಾಡಿದರೆ ನಾಳೆಗೆ ಅವರೇ ಸಿಲೆಕ್ಟ್ ಮಾಡ್ಕೊಳ್ತಾರೆ. ಡೋಂಟ್ ವರಿ, ಡೋಂಟ್ ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ. 2ನೇದು ತಾಳ್ಮೆ ಇರಲಿ. ದಯವಿಟ್ಟು ಜಡ್ಜ್ಮೆಂಟಲ್ ಆಗಿರಬೇಡಿ. ಹೆಚ್ಚಿನ ಮಕ್ಕಳು ನಾನು ಈಗಲೂ ಒಬ್ಸರ್ವ್ ಮಾಡಿದರೆ ಜಡ್ಜ್ಮೆಂಟ್ ಆಗಿ ಇರಬೇಡಿ. ನೀನು ಬೀಜಗಣಿತದಲ್ಲಿ ಪಾಸಾಗಲ್ಲ ಬಿಡು, ನನ್ನ ಜನ್ಮದಲ್ಲಿ ಪಾಸಾಗಲ್ಲ,
ಅಂತ ಎಷ್ಟು ಮಕ್ಕಳಿಗೆ ನೀವಂದರೆ ನೀವಲ್ಲ ಸರ್, ಎಷ್ಟು ಮಕ್ಕಳಿಗೆ ನಾವು ಹೇಳಿದ್ದೀವಿ ನಮ್ಮ ಶಿಕ್ಷಣ ವ್ಯವಸ್ಥೆ. ಅವನು ಇವತ್ತು ನಿನಗೆ ಇಂಗ್ಲೀಷ್ ಬರಲ್ಲ ಬಿಡು, ಈ ಥರ ಆ ಥರ ಯಾವುದೇ ಜಡ್ಜ್ಮೆಂಟಲ್ಲಿ ಆಗದ ಹಾಗೆ ಬೇರೆ ಬೇರೆ ಇದೆ, ಅವುಗಳನ್ನು ಹೇಳಬೇಡಿ ಅಂತ ಹೇಳ್ತಾ ಭಾಳ ಇಂಟ್ರೆಸ್ಟಿಂಗು. ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಿದು ಆರೆಂಜ್ ಮತ್ತು ಬೆಳ್ಳುಳ್ಳಿ, ಅದೆರಡು ಸೂಟ್ ಆಗುತ್ತಾ? ಹಾಗೆ ದಯವಿಟ್ಟು ನೀವೆಲ್ಲ ಸಂಘಟಿತರಾಗುವಾಗ ನಿಮಗೆ ಹೊಂದಿಕೆಯಾಗದ ಕಡೆ ನಿಮ್ಮನ್ನು ಹೊಂದಿಕೊಳ್ಳಲು ನಿಮಗೆ ನೀವೇ ಒತ್ತಾಯಿಸಿಕೊಂಡು ಹೋಗಲು ಪ್ರಯತ್ನಿಸಬೇಡಿ. ಅದಕ್ಕೋಸ್ಕರ ಹೇಳಿದ್ದು, ನಾವು ನಮ್ಮ ಟೀಮಿನೊಟ್ಟಿಗೆ ಹೊರಗಡೆ ಹೋಗಿ ನಮ್ಮನ್ನು ಗಟ್ಟಿಗೊಳಿಸುವ ಕೆಲಸ ಆಗಬೇಕು. ಅದು ರೈಟ್ಸ್ ಪರ್ಸ್ಪೆಕ್ಟಿವ್ನ ನೆಲೆಯಲ್ಲಿ ಇರಬೇಕು ಅನ್ನೋಂಥದ್ದು. ಹಾಗಾಗಿ ನಿಮ್ಮ ಮೆದುಳನ್ನು ದಿನ ಸರ್, ನಿಮಗೆ ಕೆಲವರಿಗೆ ಅನ್ನಿಸ್ಬೋದು, ನೀನು ಪಿ ಪಿ ಟಿ ಆಗಿ ಹೇಳ್ದಂಗಲ್ಲ, ಒಂದು 4 ದಿವಸ ನಮ್ಮ ಮನೆಯಲ್ಲಿ ಇದ್ದು ನೋಡು ನಮಗೆ ಎಷ್ಟು ಕಷ್ಟ ಇದೆ, ಒಂದು ವಾರ ಇದ್ದು ನೋಡು ನಮಗೆ ಗೊತ್ತಾಗಿದೆ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ 10 ದಿನ ಕಷ್ಟ ಇದೆ ಅಂತ ನೀವು ಅನ್ನಿಸ್ಬೋದು. ಅದರಿಂದ ಹೊರಗಡೆ ಬರಬೇಕು ಅಂತ ನಿಮಗೇನಾದ್ರು ಅನ್ನಿಸಿದರೆ ಒಂದು 5 ಟಿಪ್ಸ್ ಕೊಡ್ತೀನಿ, ಅದನ್ನು ಬಳಸ್ಕೊಳ್ಳಿ. ಒಂದು, ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಮಾಡಿ, ಚಾರ್ಜ್ ಮಾಡಿ ಪ್ರತಿದಿನ. ಯಾಕೆಂದರೆ ನೋಡಿ, ದಿನಾ ವಾಕ್ ಹೋಗುವ ಒಬ್ಬರು, ರೋಡಲ್ಲಿ ವಾಕ್ ಹೋಗುವ ಒಬ್ಬರು ಡಾಕ್ಟ್ರಿಗೆ ದಿನಾ 1 ವರ್ಷ ಹೋದರೆ ಮೈಂಡ್ ಫಿಕ್ಸ್ ಆಗಿ ಅದು ಮೈಂಡ್ ಹೊಸದನ್ನು ರಿಸೀವೇ ಮಾಡೋದಿಲ್ಲ. ಯಾಕಂದರೆ ಫಿಕ್ಸ್ ಆಗಿದೆ. ಅದು ನೀವು ಯೋಚನೆ ಮಾಡಿದರೂ ಕೂಡ ಆ ಕಾಲು ಅದೇ ರೋಡಲ್ಲಿ ಹೋಗ್ತಾ ಇರ್ತದೆ. ಏನು ಅದಕ್ಕೆ ಎಕ್ಸ್ಟ್ರಾ ಬೇಕಾಗಿಯೇ ಇಲ್ಲ. ಎಕ್ಸ್ಟ್ರಾ ಮತ್ತೆ ನೀವು ಆ ಕೆಲಸ ಮಾಡಲಿಕ್ಕೆ ಮೈಂಡನ್ನು ಉಪಯೋಗಿಸುವ ಅವಶ್ಯಕತೆ ನೀವು ಮೈಂಡ್ ಡೆಡ್ ಆಗ್ತಾ ಇದೆ, ನೆನಪಿಟ್ಕೊಳ್ಳಿ. ಡೋಂಟ್ ಅಲೌ ಟು ಡೆಡ್. ಅದಕ್ಕೆ ಏನು ಮಾಡಬೇಕು, ಪ್ರತಿದಿನ ಹೊಸದೊಂದು ಮಾಡುವಾಗ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಸೈಕಲಾಜಿಕಲ್ ಅವರು ಇನ್ನೂ ಚೆನ್ನಾಗಿ ಹೇಳಬಲ್ಲರು. ಇದನ್ನು ಹೊಸದನ್ನು ಒಂದು ಅಂಶ ಕೊಡಿ. ನಾನು ಯಾಕೆ ಹೊಸದನ್ನು ಪ್ರತಿ ದಿವಸ ಒಂದು ಸ್ವಲ್ಪ ಕೊಡಿ, ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಎರಡನೇದು, ಒಮ್ಮೆಗೆ ಒಂದು ವಿಷಯದ ಮೇಲೆ ಗಮನ ಇಟ್ಟು ಕೆಲಸ ಕಂಪ್ಲೀಟ್ ಮಾಡಿ. ತುಂಬ ನನ್ನ ವಿಷಯವನ್ನು ಜನರೊಂದಿಗೆ ಸಂಪರ್ಕ ಇದೆ, ಅದಕ್ಕೆ ನಾನು ಆಗ ಹೇಳಿದ್ದೀನಿ, ಎಲ್ಲ ಹೊರಗಡೆ ಬನ್ನಿ, ಸಂಘಟಿತರಾಗಿ. ನೋಡಿ, ಆಟಿಸಮ್ ಸೊಸೈಟಿ ನಿಮಗಿಂತ ವೇದಿಕೆ ಕೊಟ್ಟಿದೆ, ಅವಕಾಶ ಇದೆ. ಒಂದಿನ ಬಂದು ಹೋಗಬೇಡಿ, ಅಲ್ಲೆಲ್ಲ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅವರ ನಿಮ್ಮ ಸಂಘಟನೆ ಮಾಡಿಕೊಂಡಿದ್ದೀರಿ. ವಿಶೇಷ ಚಟುವಟಿಕೆಗಳಿಗೆ ಆಸ್ಪದ ಕೊಡಿ. ಮುಗಿಯಿತು, ಚೀಟಿ ಕೊಡಬೇಡಿ. 4ನೇದ್ದು, ಸರಿಯಾದ್ದನ್ನು ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ. ಇದಕ್ಕೆ ತುಂಬ ಇದೆ, ಬೇರೆ ಬೇರೆ ಟರ್ಮಿನಾಲಜಿನಲ್ಲಿ ಬಳಸ್ತೀವಿ ನಾವು, ಈಗ ಸದ್ಯಕ್ಕೆ ಬೇಡ. ಕೊನೆಯದಾಗಿ ಒಂದು ಕುತೂಹಲ ಇರಿ, ಕ್ಯೂರಿಯಾಸಿಟಿ ಇಲ್ಲದೆ ಬದುಕಬೇಡಿ. ಆ ಕುತೂಹಲ ಇದ್ದರೆ ಮಾತ್ರ ಮಗುನೊಟ್ಟಿಗೆ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಮಗು, ನಾನು ಆಗ ಹೇಳಿದೆ 21 ಪ್ರಶ್ನೆ ಕೇಳುತ್ತೆ ಅಂತ ಹೇಳಿದೆಲ್ಲ, ಆ 21 ಪ್ರಶ್ನೆಗಳು ಜಾಸ್ತಿ ಆಗಿಬಿಟ್ರೆ ಕಡಿಮೆ ಆಗಲಿಕ್ಕೆ ಅವಕಾಶ ಕೊಡಬೇಡಿ. ಕಡಿಮೆ ಆಗಬಾರದು ಅಂತ ಇದ್ದರೆ ಇದು ಇರಬೇಕು. ನಿಮಗೆ ಕ್ಯೂರಿಯಾಸಿಟಿ ಇಲ್ಲ, ಇದು ಏನು, ಇದಕ್ಕೆ ಯಾಕೆ, ಎಲ್ಲಿ ಅಂತ ಕೇಳ್ತಾನೆ ಇರಿ. ಆವಾಗ ನಿಮಗೆ ಆ ಮಗುವಿಗೆ ಆನ್ಸರ್ ಮಾಡಲಿಕ್ಕೆ ಆಗುತ್ತದೆ. ಇಲ್ಲ ಇದ್ದರೆ ಮಗುವಿಗೆ ನೀವು ಆನ್ಸರ್ ಮಾಡಲಿಕ್ಕೆ ಆಗೋಲ್ಲ. ಉದಾಹರಣೆಗೆ ನಾನು ಯಾಕೆ 21 ಪ್ರಶ್ನೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ಕಳೆದ ಬಾರಿ ನಾನು ಒಮ್ಮೆ ಸರಿ 2 ನಿಮಿಷದಲ್ಲಿ ಮುಗಿಸ್ತೀನಿ. ಒಬ್ಬರು ಗೆಳೆಯರ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು 4ನೇ ಕ್ಲಾಸಿನ ಮಗು ಹೋಮ್ವರ್ಕ್ ಮಾಡ್ತಾಯಿತ್ತು, ಕೆಳಗಡೆ ಕೂತ್ಕೊಂಡು ಹಿಂಗೆ ಹೋಮ್ವರ್ಕ್ ಮಾಡ್ತಾಯಿತ್ತು. ನಾನು ಆ ಮಗುವನ್ನು ನಾನು ದೊಡ್ಡ ಚೈಲ್ಡ್ ರೈಟ್ಸು ಅಂತೇಳಿ ದೊಡ್ಡ ಜನರ ಹತ್ರ ಏನು ಬಿಟ್ರೆ ನಿನ್ನ ಹೆಸರು ಅಂತೇಳಿ ಏನು ಕೇಳಕ್ಕೆ ಹೋಗಲಿಲ್ಲ. ನಾನು ನನ್ನಷ್ಟಕ್ಕೆ ಅವರೊಟ್ಟಿಗೆ ಮಾತಾಡ್ಕೊಂಡು ಸುಮ್ಮನೆ ಇದ್ದೆ. ನನ್ನ ನಂತರ ಇನ್ನೊಬ್ಬ ವ್ಯಕ್ತಿ ಬಂದರು, ಅವರು ಡಿಸ್ಟ್ರಿಕ್ಟ್ ಆಫೀಸರ್. ಅವರು ಬಂದರು, ನಾನು ಈ ಮಕ್ಕಳ ಹತ್ರ ಎಲ್ಲ ದೊಡ್ಡ ಫ್ರೆಂಡ್ಲಿ ಇರಬೇಕು ಅಂತೇಳಿ ಸೀದಾ ಬಂದರು. ಆ ಮಗುವಿನ ಹತ್ರ ಸೀದಾ ಹೋಗಿ, ಏನು ಪುಟ್ಟ ನಿನ್ನ ಇಷ್ಟೇ ಅಂದಿದ್ದು, ಹೆಸರು ಕಂಪ್ಲೀಟ್ ಮಾಡಲಿಲ್ಲ. ಆ ಮಗು ರಪಕ್ಕ ಅಂತ ಎದ್ದು, ಮೇಘನ 3ನೇ ಕ್ಲಾಸ್ ಸೈಂಟ್ ಜಾನ್ಸ್ ಕಾನ್ವೆಂಟು, ಮೇಘನ 3ನೇ ಕ್ಲಾಸು ಸೈಂಟ್ ಜಾನ್ಸ್ ಕಾನ್ವೆಂಟ್. ಆ ಮಗುವಿಗೆ ಕರೆಕ್ಟಾಗಿ ಗೊತ್ತಿತ್ತು, ಈ ಬಡ್ಡಿ ಮಗ ಈ 3 ಪ್ರಶ್ನೆ ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ ಅಂತೇಳಿ. ನಮಗೆ ಮಕ್ಕಳ ಜೊತೆ ಇರಲಿಕ್ಕೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಒಂದು ರಿಕ್ವೆಸ್ಟ್, ಡೋಂಟ್ ಲರ್ನ್ ಹೌ ಟು ಹ್ಯಾಂಡ್ಲ್ ಚಿಲ್ಡ್ರನ್, ಪ್ಲೀಸ್ ಲರ್ನ್ ಹೌ ಟು ಬಿ ವಿತ್ ದ ಚಿಲ್ಡ್ರನ್. ಮಗುವಿನ ಜೊತೆಗಿರೋದು ಹೇಗೆ ಅಂತ ಕರೀರಿ, ನೀವು ಶ್ರೇಷ್ಠರಾಗ್ತೀರಿ. ಹಾಗಾಗಿ ದಯವಿಟ್ಟು ಆ ಮಗುವಿಗೆ ಯಾಕಂದರೆ ನಿಮಾನ್ಸನ್ ಒಂದು ಪುಸ್ತಕದಲ್ಲಿ ಓದಿದ್ದು, ಒಂದು ಮಗು 16 ವರ್ಷದೊಳಗಡೆ ಕನಿಷ್ಠ 12,000 ಸಲ ತನಗೆ ಇಷ್ಟ ಇಲ್ಲದೆ ತನ್ನ ಹೆಸರನ್ನು ಇನ್ನೊಬ್ಬರಿಗೆ ಹೇಳಿರ್ತದಂತೆ. ಎಂಥ ಭಯಾನಕ ಅದು ನೋಡ್ರಿ. ಅದು ಯಾವ ಮಗು ಸಿಕ್ಕಿದ್ರು ಕೂಡ ನಿನ್ನ ಹೆಸರೇನು, ಎಷ್ಟನೇ ಕ್ಲಾಸು, ಯಾವ ಶಾಲೆ, ಇಷ್ಟು 3 ಬಿಟ್ಟು ಬೇರೆ ಏನಾರು ಕೇಳ್ತೀರಿ ನೀವು? ಸಾಧ್ಯನೇ ಇಲ್ಲ. ದಿಸ್ ಈಸ್ ಎ ರಾಂಗ್ ಮೆಥಡಾಲಜಿ. ಅದು ನೀವು ಹೌ ಟು ಹ್ಯಾಂಡ್ಲ್ ಚಿಲ್ಡ್ರನ್ ಕಲ್ತಿದ್ದು. ಹೌ ಟು ಬಿ ವಿತ್ ದ ಚಿಲ್ಡ್ರನ್ ಅಂತ ಕಲಿಯುವವನೇ ಶ್ರೇಷ್ಠನಾಗ್ತಾರೆ. ಹಾಗಾಗಿ ಅದು ಯಾವಾಗ ಇರುತ್ತೆ ಅಂತಾರೆ, ಕುತೂಹಲ ಇದ್ದರೆ ಮಾತ್ರ ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ವಿಶ್ವಸಂಸ್ಥೆ ಪ್ರಕಾರ ಬೆಳಿಗ್ಗೆ ಮೇಡಮ್ ಹೇಳ್ತಾ ಇದ್ರು, ನಿಮಗೆ ಒಂದು ಸಣ್ಣ ನೆನಪಿರ್ಕೊಳ್ಳಿ,
ನಾವು ಸ್ಪೆಷಲ್ ನೀಡು ಆ ನೀಡು ಏನು ಇಟ್ಕೊಳ್ಬೇಡಿ. ಎಲ್ಲ ರೈಟ್ಸ್ ನಮಗೆಲ್ಲ ಮಕ್ಕಳಿಗೆ ಅಲ್ಪ ಐತೆ. ಮುಖ್ಯವಾಗಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ 23 ಇದೆ, 8 ಇದೆ, ಇದೊಂದಿದೆ. ಮತ್ತು PWT ಆ್ಯಕ್ಟ್ ಪ್ರಕಾರ ನಾನೀಗ ಹೇಳಕ್ಕೆ ಹೋಗೋದಿಲ್ಲ. ಅದರ ಪ್ರಕಾರ ಮುಖ್ಯವಾಗಿ 3, 4, 5, 6, 7, 8, 9, 10 ನೆನಪಿರಲಿ. PWT ಆ್ಯಕ್ಟ್ ಪ್ರಕಾರ ಇದೆಲ್ಲ ನಿಮಗೆ ಹಕ್ಕುಗಳಿದೆ. ಕೊನೆಯದಾಗಿ ಭಾಳ ಇಂಟ್ರೆಸ್ಟಿಂಗ್, ನೀವು ಏನೇ ಮಾತನಾಡೋಕ್ಕೆ ಹೋಗುವಾಗ ಮಕ್ಕಳ ಜೊತೆ ಇರ್ಬೋದು, ದೊಡ್ಡವರ ಜೊತೆ ಇರ್ಬೋದು, ಯಾರೇ ಇರ್ಬೋದು, ಒಂದು ಮಾತನಾಡುವಾಗ ನಮ್ಮ ಪ್ಲಗ್ಗನ್ನು ನಾಲಿಗೆಯ ಹೋಲ್ಡರಿಗೆ ಯಾವ ಪ್ಲಗ್ ಕನೆಕ್ಟ್ ಮಾಡಬೇಕು, ಇಲ್ಲಿ ಡಿಸ್ಕನೆಕ್ಟ್ ಮಾಡಿದರೆ ಮಗು ನಮ್ಮೊಟ್ಟಿಗೆ ಸ್ಪಂದಿಸೋದಿಲ್ಲ. ಮಗುನೊಟ್ಟಿಗೆ ದೊಡ್ಡವರೊಟ್ಟಿಗೆ ಯಾರೇ ಇರ್ಬೋದು, ದಯವಿಟ್ಟು ಪ್ಲಗ್ ಕನೆಕ್ಟ್ ಮಾಡಿಕೊಳ್ಳಿ, ಆವಾಗಲೇ ಮಾತ್ರ ಮಗು ಸ್ಪಂದಿಸೋದು. ಎರಡನೇದು, ಏನು ವಿಶೇಷ ಕಾಣುತ್ತೆ ಇದರಲ್ಲಿ? ಏನಾದ್ರು ವಿಶೇಷ ಉಂಟಾ ಸರ್? ಥ್ಯಾಂಕ್ಸ್. ಹಾಂ, ವೆರಿ ಗುಡ್. ಇದು ಹೈಟ್ ಕೆಳಗಡೆ ಇದೆ, ಇದು ಹೈಟ್ ಮೇಲೆ ಇದೆ. ಇಲ್ಲಿ ಈ ಕಡೆ 3 ಇದೆ. ಆ್ಯಕ್ಚುಲಿ ನನಗೆ ಫೋಟೋ ತೆಗಿಲಿಕ್ಕಾಗಲಿ. ಇದು ಯಾರಿಗೆ ಹಾಕಿರ್ಬೋದು ಈ ವಾಶ್ ಬೇಸಿನು? ಮಕ್ಕಳಿಗೆ. 41% ಮಕ್ಕಳಿದ್ದಾರೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲೂ ನಾನು ಹುಡುಕಾಡಿದೆ, ಮಕ್ಕಳಿಗೋಸ್ಕರ ಟಾಯ್ಲೆಟ್ ಇಲ್ಲ. ಅಂದರೆ ಟಾಯ್ಲೆಟ್ನ ಪ್ರಶ್ನೆ ಅಲ್ಲ, ಅದು ಚೈಲ್ಡ್ ಫ್ರೆಂಡ್ಲಿ ಅಪ್ರೋಚಿನ ಪ್ರಶ್ನೆ. ಬಸ್ ಸ್ಟ್ಯಾಂಡ್ ಹೋದೆ ಬೆಳಿಗ್ಗೆ, ಬಸ್ ಸ್ಟ್ಯಾಂಡಲ್ಲೂ ಕೂಡ ಮಕ್ಕಳಿಗೋಸ್ಕರ ಟಾಯ್ಲೆಟ್ ಇಲ್ಲ. 41% ಪಾಪ್ಯುಲೇಷನ್ ಇರುವಂಥ ಮಕ್ಕಳಿಗೊಂದು ಟಾಯ್ಲೆಟ್ ಇರಬೇಕು ಅಂತ ಗೊತ್ತಿಲ್ಲ. ಹಾಗಾದರೆ ಅದನ್ನು ಮಾತಾಡಿದ ಮಿಷನ್ ವಾತ್ಸಲ್ಯ ಅಂತೇಳಿ, ಇದು ಕೇರಳದ ಗ್ರಾಮ ಪಂಚಾಯತಿಯಲ್ಲಿ ಹೋದಾಗ ತೆಗೆದ ಫೋಟೋ. ನಾನು ಇದರ ತೋರಿಸೋ ಉದ್ದೇಶ ಚೈಲ್ಡ್ ಫ್ರೆಂಡ್ಲಿ ಅಪ್ರೋಚ್ ಇರಬೇಕು ಅಂತ ಹೇಳುವಂಥದ್ದು ಇದು ಇರಬೇಕು. ಎರಡನೇದ್ದು ಭಾಳ ಮುಖ್ಯವಾಗಿ ಈ ಥರ ಈ ಕುರ್ಚಿ ಕೊಟ್ಟಿದ್ದು ಯಾಕೆ ಸರ್? ಈ ಕುರ್ಚಿ ಕೊಟ್ಟಿದ್ದು ಯಾಕೆ ಅವನಿಗೆ? ಮರ್ಯಾದೆಯಲ್ಲಿ ಕೂತ್ಕೊಂಡು ಲೇಸ್ ಕಟ್ಟು, 1ನೇ ಸ್ಟ್ರಾಟಜಿ. 2ನೇ ಸ್ಟ್ರಾಟಜಿ ಏನು ಸರ್? ಯಾವ ಶೂವಿನ ಲೇಸ್ ಕಟ್ಟಿರ್ತೀರೋ ಅದನ್ನು ಮೇಲೆ ಇಡಬೇಕು. ಬಟ್ ಅವನೇನು ಮಾಡಿದ್ದಾನೆ? ಉಲ್ಟ. ನಾವು ಇಷ್ಟು ವರ್ಷ ಇದನ್ನೇ ಮಾಡಿದ್ದು, ಏನು ಹೇಳಿದ್ರು ಒಂದು ಉಲ್ಟ. ಒಟ್ಟು ಅವನು ಸರಿ ಇಲ್ಲ ಅಂತದ್ದು ಇವನು ತೀರ್ಮಾನ ಮಾಡಲಿಕ್ಕೆ ಒಂದು ಉಲ್ಟ ಮಾತಾಡೋದು. ಡಾಕ್ಟ್ರ್ ಹೇಳಿದ್ದು ಸರಿ ಇಲ್ಲ, ಆ್ಯಕ್ಚುಲಿ ಅವ್ರು ಹೇಳಿದ್ದು ಸರಿ ಇಲ್ಲ, ಯಾಕಂದರೆ ಇದು ಹಿಂಗೆ ಒಟ್ಟು ಉಲ್ಟ. ಹಾಗಾಗಿ ದಯವಿಟ್ಟು ನಿಮ್ಮ ಈ ಸ್ಪೆಷಲ್ ಸಾಮರ್ಥ್ಯ ಉಳ್ಳ ಮಕ್ಕಳಿರ್ಬೋದು, ನಾರ್ಮಲಿ ಏನೇ ಇರ್ಬೋದು, ಫಸ್ಟ್ ಇರಬೇಕು ನಿಮ್ಮ ಹತ್ರ ಒಂದು ಫ್ರೆಂಡ್ಲಿ ಅಪ್ರೋಚ್ ಇರಬೇಕು, ಆವಾಗಲೇ ಮಾತ್ರ ಆಗತ್ತೆ. ಎರಡನೇದು ಉಲ್ಟ ಮೆಕ್ಯಾನಿಸಮ್ ಮಾಡಬೇಡಿ. ಮೂರನೇದು ಏನನ್ನಿಸ್ತಾ ಇದೆ ದಯವಿಟ್ಟು ಹೇಳಿ ಸರ್, ಈ ಕುದುರೆ ಓಡಿ ಹೋಗುತ್ತಾ ಅಥವಾ ಹಂಗೆ ಇರುತ್ತಾ? ಹಂಗೆ ಇರುತ್ತೆ, 100% ಓಡಿ ಹೋಗಲ್ಲ. ಹಾಗಾದರೆ ಈ ಕುದುರೆಗೆ ಈ ಕುರ್ಚಿ ದೊಡ್ಡ ಸಂಗತಿಯ? ಅವು ದಾಯಬಲಿ ಪುಜ್ಜಿ ಗೊತ್ತುಂಡ ಇರೆಗೆ, ದಾಯಬಲಿಜಿ ಬಂಡ ಕುದುರೆನು ಆಯ್ತ ಮಾಲಿಕೆ ನಂಬದೇರಿ. ಹಾಗಾಗಿ ಮಗುವಿನೊಟ್ಟಿಗೆ, ಮಕ್ಕಳೊಟ್ಟಿಗೆ, ಕುಟುಂಬದೊಟ್ಟಿಗೆ ನಂಬಿಸುವ ಪ್ರಕ್ರಿಯೆ ಆಗಬೇಕು. ನಂಬಿಕೆ ಇಲ್ಲ ಅಂತ ಹೇಳಿದರೆ ಎಲ್ಲ ಕೆಲಸ ಬಿದ್ದೋಗುತ್ತೆ. ಅದು ಡಾಕ್ಟ್ರ್ ಹತ್ರ ಹೋಗುವಲ್ಲಿಂದ ಹಿಡಿದು, ಶಾಲೆಯಿಂದ ಹಿಡಿದು, ಮತ್ತು ಕೆಲವೊಂದು ದೊಡ್ಡ ಲೂಪೋಲ್ಸ್ಗಳು ಇರ್ಬೋದು. ಹಾಗಾಗಿ ಮಕ್ಕಳ ಜೊತೆ ಕೆಲಸ ಮಾಡುವಂಥವ್ರು ನಂಬಿಸಬೇಕು. ಫಸ್ಟ್ ಚೈಲ್ಡ್ ಫ್ರೆಂಡ್ಲಿ ಅಪ್ರೋಚ್, ಎರಡನೇದು ಆಗಲೇ ಹೇಳಿದ್ದೀನಿ ರೈಟ್ಸ್ ಬೇಸ್ಡ್ ಅಪ್ರೋಚ್, ಅದರ ನಂತರ ಚೈಲ್ಡ್ ಫ್ರೆಂಡ್ಲಿ, ಅದರ ನಂತರ ಉಲ್ಟ ಇಲ್ಲ, ನಂಬಿಸುವ ಪ್ರಕ್ರಿಯೆ ಆಗಬೇಕು, ಆವಾಗ ಮಾತ್ರ ಆಗುತ್ತೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ. ನೀವು ಇಲ್ಲಿ ನಾನು ಬಳಸಿದ್ದೀನಿ, ಬೇಕು ಅಂತಲೇ ಬಳಸಿದ್ದೀನಿ, ಹಾಗೆ ಯಾವತ್ತೂ ತಿಳ್ಕೊಬೇಡಿ. ನಿಜವಾದ ಜೀವನದಲ್ಲಿ ಚಾಲೆಂಜ್ಗಳನ್ನೇ ಒಪ್ಪಿಕೊಳ್ಳದೆ ಡಿಫರೆಂಟಾಗಿ ಏನನ್ನು ಮಾಡದೇ ಇರುವವನೇ ಈ ಜಗತ್ತಿನ ನಿಜವಾದ ಏನು? ಹಾಂ, ವೆರಿ ಗುಡ್. ಹಾಗಾಗಿ ದಯವಿಟ್ಟು ಇದನ್ನು ನಿಮಗೆ ಇವನು ಗೊತ್ತಿರ್ಬೋದು, ಡೇವಿಡ್ ಹಾರ್ಟ್ಮ್ಯಾನ್ ಅಂತೇಳಿ. ಅವನು ಬೈ ಬರ್ತ್ ಅವನು ಬ್ಲೈಂಡ್. ಇವತ್ತಿಗಿದ್ದಾರೆ ಅಂತ ನನ್ನ ನಂಬಿಕೆ. ಜಗತ್ತಿನ ಅತ್ಯಂತ ದೊಡ್ಡ ಬೆಸ್ಟ್ ಕೌನ್ಸಿಲರ್ ಯಾರು ಅಂತೇಳಿದರೆ ಡೇವಿಡ್ ಹಾರ್ಟ್ಮ್ಯಾನ್. ಇಷ್ಟು ದೊಡ್ಡ ಕೌನ್ಸಿಲರ್. ಅವನು ಹೇಳ್ತಾನೆ, ಅವನಿಗೆ ಟೆಂಪಲ್ ಯೂನಿವರ್ಸಿಟಿಯಲ್ಲಿ ಕಳೆದಾಗ ಅವನು ಹೇಳ್ತಾನೆ ನನಗೊಂದು ಅವಕಾಶ ಕೊಡಿ ಅಂತ. ಕಲಿತ ಮೇಲೆ ಹೇಳ್ತಾನೆ ಅವನೊಂದು ಮಾತಿದೆ, ಈ ಜಗತ್ತಿನಲ್ಲಿ ನಾನು ಸ್ಟೆಥೋಸ್ಕೇಪು ರೋಗಿ ಎದೆಗೆ ಇಟ್ಟರೆ ಜಗತ್ತಿನ ಯಾವುದೇ ಡಾಕ್ಟ್ರಿಗೆ ಕೇಳದ ಮರ್ಮಗಳು ನನಗೆ ಕೇಳಿಸುತ್ತೆ, ನನಗೆ ಕಣ್ಣು ಮಾತ್ರ ಕಾಣಿಸೋದಿಲ್ಲ ಅಂತ ಹೇಳುತ್ತೆ. ಎಂಥ ಅದ್ಭುತ ನೋಡಿ. ಕಣ್ಣು ಮಾತ್ರ ಕಾಣಿಸಲ್ಲ ನನಗೆ, ಆದರೆ ಸ್ಟೆಥೋಸ್ಕೋಪ್ ಎದೆ ಮೇಲೆ ಇಟ್ಟರೆ ಈ ಜಗತ್ತಿನ ಯಾವ ಡಾಕ್ಟ್ರಿಗೂ ಕೇಳದ ನರ್ವ್ಸಿನ ಮರ್ಮಗಳು ನನಗೆ ಕೇಳಿಸುತ್ತೆ, ನಾನು ಕೌನ್ಸಿಲಿಂಗ್ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ
ಅದು ಯಾವುದೇ ಅದನ್ನೊಂದು ಊನತೆ ಅಂತೇಳಿ ತಿಳ್ಕೊಬೇಡಿ. ಅದಕ್ಕೆ ಬೇಕಾದದ್ದು ಸ್ಪೇಸ್, ಅವರೊಟ್ಟಿಗೆ ಇರುವುದು, ಅವರೊಂದಿಗೆ ಇರುವುದು ಹೇಗೆ ಅಂತ ಕಲ್ತುಕೊಳ್ಳಿ. ಆವಾಗಲೇ ನಿಮ್ಮ ಮಕ್ಕಳು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ 15 ನಿಮಿಷ ಅಂತ ಚೀಟಿ ಕೊಟ್ಟಿದ್ದರು, ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ, ಅದಕ್ಕೆ ಕ್ಷಮೆ ಕೇಳುತ್ತಾ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಗಾಂಧಿ ಹಾಸ್ಪಿಟಲಿನ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಹರಿಶ್ಚಂದ್ರ ಇವರು ವೇದಿಕೆಗೆ ನಾವು ವಿನಮ್ರವಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ 2 ಪೀಡಿಯಾಟ್ರಿಷಿಯನ್ ಫ್ರಮ್ KMCಯಿಂದ ಆಗಮಿಸಿದ್ದಾರೆ. ಸೊ ಅವರು ಸಹ ವೇದಿಕೆಗೆ ನಾನು ವಿನಮ್ರವಾಗಿ ಅವರನ್ನು ಸಹ ಆಹ್ವಾನಿಸ್ತಾ ಇದ್ದೇನೆ.